ಮೂರ್ತಿಣ್ಣ ಫಸ್ಟ್ ಗಾಡಿ ಈಕೋ ಇಂದ ಸ್ಟಾರ್ಟ್ ಮಾಡ್ಬಿಡೋಣವಾ? ಮಾಡೋಣ. ಹೇಳಿ ಮತ್ತೆ ಡೀಟೇಲ್. ಇದು ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು. ಹೌದು ಸರ್. K19 ಅಂದ್ರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನೀವು ನೋಡ್ತಾ ಬಂದು ಗಾಡಿನ ಕಂಪ್ಲೀಟ್ ಆಗಿ ನಾವು ತೋರಿಸ್ಕೊಡ್ತಾ ಇದೀವಿ. ಇದೆಲ್ಲ ಬಂದು ನಿಮಗೆ ಪೆಟ್ರೋಲ್ ಆದ್ರಿಂದ ಮೈಲೇಜ್ ಒಂದು 15-16 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಕಡಿಮೆ ಮೇಂಟೆನೆನ್ಸ್ ಕೂಡ ಇರುತ್ತೆ. ಮಾರುತಿ ಸುಜುಕಿ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ. ಮಾಡೆಲ್ ಮೂರ್ತಿಣ್ಣ ಇದು ಸರ್. ಇದು ಬಂದು 16 ಮ್ಯಾನುಫ್ಯಾಕ್ಚರಿಂಗ್ 17 ರಿಜಿಸ್ಟ್ರೇಷನ್. ಓಕೆ. ಓನರ್ 3 ಓನರ್ ಆಗಿದೆ. 5 ಸೀಟರ್ ವೆಹಿಕಲ್. ಅದರಲ್ಲಿ 2 ಸೀಟ್ ಬೇಬಿ ಸೀಟರ್ ಎಕ್ಸ್ಟ್ರಾ ಫಿಟೆಡ್ ಇದೆ. ಗಾಡಿ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಸರ್. ಒಂದು 20,000 ಕೆಲಸ ಇದೆ. ಇದು ಬಂದು ರೇಟ್ ಅಲ್ಲಿ ಕಡಿಮೆನೆ ಕೊಡೋಣ. 2,75,000 ರೂಪಾಯಿ ಕೊಡೋಣ ಸರ್. 2,75,000 ರೂಪಾಯಿಗೆ 17 ಮಾಡಲ್ ಈಕೋ ಕೊಡೋಣ. ಸೂಪರ್ ಸೂಪರ್. ನೋಡೋಣ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಈಕೋ ಕೇಳ್ತಾರೆ ಸರ್. ಇನ್ನ 5,000 ಕಮ್ಮಿ ಮಾಡೋಣ ಸರ್. ಹೊಸ ವರ್ಷಕ್ಕೆ ಕ್ರಿಸ್ಮಸ್ ಆಗಿರ್ಬೋದು, ಹೊಸ ವರ್ಷಕ್ಕೆ ಆಗಿರ್ಬೋದು. 2,70,000 ರೂಪಾಯಿ ಕೊಡೋಣ ಸರ್. 2,70,000 ರೂಪಾಯಿಗೆ ನಿಮಗೆ ಮಾರುತಿ ಸುಜುಕಿ ಈಕೋ ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಹ್ಯುಂಡೈ ಸ್ಯಾಂಟ್ರೋ K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗೇ ಇರುತ್ತೆ. ನಿಮಗೆ ಇದೆಲ್ಲ ಮೈಲೇಜ್ ಎಲ್ಲ ನೀವು ಆರಾಮಾಗಿ ನೀವು 16 ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಮೂರ್ತಿಣ್ಣ ಇದು ಸರ್. ಇದು ಬಂದು 2002 ಮಾಡಲು. ಓಕೆ. ಸೆಕೆಂಡ್ ಓನರ್. ಫ್ರೆಶ್ FC 29 ವರೆಗೂ FC ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಪವರ್ ವಿಂಡೋ ಒಂದು ಬಿಟ್ಟು AC ಪವರ್ ಸ್ಟೀರಿಂಗ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಓಕೆ. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 1 ಲಕ್ಷ ಹೇಳ್ತಾರೆ. ಒಂದು 90,000 ರೂಪಾಯಿ ಕೊಡೋಣ ಸರ್. 90,000 ರೂಪಾಯಿಗೆ 90,000 ರೂಪಾಯಿ ಕ್ಲಾಸ್ ಆಗಿದೆ ಗಾಡಿ. ಓಕೆ. ಎಷ್ಟು ಓಡಿ ಇರ್ಬೋದು ಇದೆಲ್ಲ ಸರ್? ಇದು 79 89 ಓಡಿದೆ. ಈಕೋ ಎಷ್ಟು ಓಡಿತ್ತು ಸರ್? ಈಕೋ ಬಂದು ಅದು ಒಂದು 89 ಚೇಂಜ್ 90 ಹತ್ತಿರ ಓಡಿದೆ ಸರ್ ಅದು. ಯಾಕೆಂದ್ರೆ ಕಿಲೋಮೀಟರ್ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂತಂದ್ರೆ ಕೆಲವರು ಓಡಿಸಿರ್ತಾರೆ, ಕೆಲವರು ಓಡಿಸಿರಲ್ಲ. ಏನಪ್ಪ ಈ ಮಾಡಲ್ ಗಾಡಿಗೆ ಇಷ್ಟನ ಓಡಿರೋದು ಅಂತ ಕೆಲವರು ಡೌಟ್ಸ್ ಪಡ್ತಾರೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಇವೆಲ್ಲ ಶೋರೂಮಲ್ಲಿ ಇವಾಗ ಸೆಕೆಂಡ್ಸಲ್ಲಿ ಯಾರು ಶೋರೂಮಲ್ಲಿ ಯಾರು ಮಾಡಿಸಲ್ಲ ಸರ್. ಎಲ್ಲ ಪ್ರೈವೇಟಲ್ಲಿ ಮಾಡಿಸ್ತಾರೆ. ಶೋರೂಮ್ಗೆ ಹೋದ್ರೆ ಹೈ ಬಜೆಟ್ ಅಂದ್ಬಿಟ್ಟು ಎಲ್ಲ ಪ್ರೈವೇಟಲ್ಲಿ ಮಾಡಿಸ್ತಾರೆ. ಕಿಲೋಮೀಟರ್ಗಿನ್ನ ಹೆಚ್ಚಾಗಿ ಗಾಡಿ ಕಂಡೀಷನ್ ಮುಖ್ಯ ಸರ್. ಅದೂ ಕರೆಕ್ಟೇ. ಸೊ ಅದು ಲೋ ಬಜೆಟ್ ಅಲ್ಲಿ ನಾವು ಕಿಲೋಮೀಟರ್ ಕೂಡ ಜೆನ್ಯೂನ್ ಆಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಗಾಡಿ ಚೆನ್ನಾಗಿರ್ಬೇಕು. ಗಾಡಿ ಗುಡ್ ಕಂಡೀಷನ್ ಸರ್. 29 ವರೆಗೂ FC ಮಾಡ್ಸಂಗಿಲ್ಲ, ಏನಿಲ್ಲ. ಗಾಡಿ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಓಕೆ. 90,000 ರೂಪಾಯಿಗೆ ಆರಾಮಾಗಿ ತೊಗೊಂಡು ಹೋಗ್ಬೋದು ಸರ್. ಓಕೆ. 90,000 ರೂಪಾಯಿಗೆ ನಿಮಗೆ ಸ್ಯಾಂಟ್ರೋ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಗ್ರ್ಯಾಂಡ್ i10 ಸರ್. ಗ್ರ್ಯಾಂಡ್ i10 ಅಲ್ಲ ಸರ್, ಇದು ಸ್ಯಾಂಟ್ರೋ. ಓ, ನ್ಯೂ ಶೇಪ್. ನ್ಯೂ ಶೇಪ್. ಓಕೆ. 18 ಮಾಡಲು ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಚೆನ್ನಾಗಿದೆ. 18 ಸಿಂಗಲ್ ಓನರ್ ಅಂತಂದ್ರೆ ಗಾಡಿ ಚೆನ್ನಾಗಿರ್ತದೆ. ಬಟ್ ಇದ್ರ ರೇಟ್ ಬಂದು 3,50,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 3,30,000 ರೂಪಾಯಿ ಕೊಡೋಣ ಸರ್. 3,30,000 ರೂಪಾಯಿಗೆ ನಿಮಗೆ ಹ್ಯುಂಡೈ ಸ್ಯಾಂಟ್ರೋ, ಅದು ಕೂಡ ನ್ಯೂ ಶೇಪ್ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ. ಲೋನು ಕೂಡ ಆಗುತ್ತೆ. ಖಂಡಿತ ಮಾಡಿಸ್ಕೊಡೋಣ. ಎಷ್ಟು ಓಡಿ ಇರ್ಬೋದು ಇದು? ಸರ್ ಇದು ಅಷ್ಟೇ 89 90 ಹತ್ತಿರ ಓಡಿದೆ ಸರ್. ಕಿಲೋಮೀಟರ್ ಅಂತೂ ಎಲ್ಲಾ ಗಾಡಿದು ನಾನು ಪಕ್ಕ ಹೇಳಕ್ಕಾಗಲ್ಲ. ಒಂದು ಅಪ್ರಾಕ್ಸಿಮೇಟ್ ಹೇಳ್ತೀನಿ ಅಷ್ಟೇ. ಓಕೆ. ಅಪ್ರಾಕ್ಸಿಮೇಟ್ ಹೇಳ್ತೀನಿ. ಓಕೆ ಸರ್. ಸರಿ ಮೂರ್ತಿಣ್ಣ. ನೆಕ್ಸ್ಟ್ ಇದು ಕೂಡ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಅಂತ ಹೇಳ್ಬೋದು. ಪೋಲೋ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಜೊತೆಗೆ ನಿಮಗೆ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಮಾಡಲು ಮೂರ್ತಿಣ್ಣ ಇದು? ಸರ್ ಇದು ಬಂದು 2011 ಮಾಡಲು ಸೆಕೆಂಡ್ ಓನರ್. ಹೈಲೈನ್ ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ಗಾಡಿ. ಡೀಸೆಲ್ ಎಷ್ಟು ಹೊಡಿದೆ? ತುಂಬಾ ಜನ ಯಾಕೆಂತಂದ್ರೆ ಮೈಲೇಜ್ ಬೇಕು ಅಂದ್ಬಿಟ್ಟು ಡೀಸೆಲ್ ಗಾಡಿ ಕೇಳೋದು ತುಂಬಾ. ಹೌದು. ನಮ್ಮಲ್ಲಿ ಪ್ರೆಸೆಂಟ್ 2 ಗಾಡಿ ಇದಾವೆ. ರೇಟಲ್ಲೂ ಕಡಿಮೆ ಕೊಡೋಣ ಸರ್. ಓಕೆ ಸರ್. ಬರೀ 2,65,000 ರೂಪಾಯಿ ಕೊಡ್ತೀನಿ ಸರ್. 2,65,000 ಪೋಲೋ ಐಲೈನ್ ಡೀಸೆಲ್. ಹೌದು ಸರ್. ಓಕೆ. ಮಾಡಲ್ ಯಾವ್ದು ಇನ್ನೊಂದ್ಸಲ? 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ. 2011 ಮಾಡಲು ಪೋಲೋ. ತುಂಬಾನೇ ಕಡಿಮೆ ಪ್ರೈಸಲ್ಲಿ ಇರುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟು. ನೀವು ಸಿಟಿಲೆಲ್ಲ ಒಂದು 17-18 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಂಗಲ್ಲಿ ನೀವು ಅಪ್ ಟು 25 ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಪ್ಪ ಅಂದರೆ ನೀವು ಹೆಂಗೆ ಓಡಿಸ್ತೀರ ಹಂಗೆ ಬರುತ್ತೆ. ಸೊ ನೀವು ನೋಡ್ತಾ ಹೋಗ್ಬೋದು, ನಂದು ಕೂಡ ಪೋಲೋ ಡೀಸೆಲೇ. ಅದು ನಂದು 1.5 4 ಸಿಲಿಂಡರ್ ಇಂಜಿನು, ಪವರ್ಫುಲ್ ಇಂಜಿನ್. ಆದರೂ ಕೂಡ ನನಗೆ ಆರಾಮಾಗಿ 25 ಪ್ಲಸ್ ನಂಗೆ ಮೈಲೇಜ್ ಸಿಗುತ್ತೆ. ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ K04 ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ. ಮೈಲೇಜ್ 20 ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥ ಗಾಡಿ ಇದು. LXA ಆಲ್ಟೋದಲ್ಲಿ. ಮಾಡಲ್ ಮೂರ್ತಿಣ್ಣ ಇದು? ಸರ್ ಇದು ಬಂದು 2011 ಮಾಡಲು ಥರ್ಡ್ ಓನರ್. ಓಕೆ. ಥರ್ಡ್ ಓನರ್. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಸೆಕೆಂಡ್ಸ್ ಅಲ್ಲಿ ಯಾವ ಗಾಡಿ ತಗೊಂಡ್ರು 5,000-10,000 ರೂಪಾಯಿ ಖರ್ಚು ಮಾಡಲೇಬೇಕು ಸರ್. ಓಕೆ. ಯಾವ್ದು ಎಲ್ಲಾ ಗಾಡಿನೂ ನಾವು ಗುಡ್ ಕಂಡೀಷನ್ ನೀವೇನು ಮಾಡ್ಸಂಗಿಲ್ಲ ಅಂತ ನಾವು ಸುಳ್ಳು ಹೇಳಕ್ ಬರಲ್ಲ. ಯಾವುದೇ ಗಾಡಿ ತಗೊಂಡ್ಲಿ 10,000-15,000 ರೂಪಾಯಿ ಮ್ಯಾಕ್ಸಿಮಮ್ ಖರ್ಚು ಇದ್ದೇ ಇರುತ್ತೆ. ಇದು ಫೈನಲ್ ಟು ಫೈನಲ್ 1,85,000 ರೂಪಾಯಿ ಕೊಡೋಣ ಸರ್. 185 1,80,000 ಬನ್ನಿ ಸರ್. ಇನ್ನು 5,000 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಖುಷಿ ಆಯ್ತು ಅಂದ್ರೆ ಕಸ್ಟಮರ್ಗೆ ಇನ್ನೂ 5,000 ನಾನು ಕಡಿಮೆ ಮಾಡ್ಕೊಡ್ತೀನಿ ಸರ್. ಅಲ್ಲಿ 180ಕ್ಕೆ. ಹೌದು. ಓಕೆ. ಸೊ ನೆಕ್ಸ್ಟ್ ಮೂರ್ತಿಣ್ಣ ಮತ್ತೊಂದು ಆಲ್ಟೋ. ಸರ್ ಆಲ್ಟೋ ಬಂದು ಇದು LX. ಪವರ್ ಸ್ಟೇರಿಂಗ್ ಬರಲ್ಲ, AC ಬರುತ್ತೆ. ಇದು ಕೂಡ 5 ಸೀಟರ್ ವೆಹಿಕಲ್. ಗಾಡಿ ಚೆನ್ನಾಗಿದೆ. ತುಂಬಾ ಜನ ಕಲಿಯೋಂಥವ್ರಿಗೆ ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ ಸರ್. ಓಕೆ. 2005 ಮಾಡಲು ಥರ್ಡ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು 1,05,000 ರೂಪಾಯಿ ಕೊಡೋಣ. 1,05,000 ರೂಪಾಯಿಗೆ ಆಲ್ಟೋ.
FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,05,000 ರೂಪಾಯಿ ಕೊಡೋಣ. ಓಕೆ 1,05,000ಗೆ ಯಾರಾದರೂ ಕಲಿತೀನಿ ಸರ್, ಕಲಿಯಕ್ಕೆ ಒಂದು ಗಾಡಿ ಬೇಕು, ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರು ಅದರಲ್ಲೂ ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತಲ್ಲ ಸರ್. ಗಾಡಿನೂ ತುಂಬಾ ಚೆನ್ನಾಗಿದೆ. ಹೌದು. ಪವರ್ ಸ್ಟೇರಿಂಗ್ ಒಂದು ಬಿಟ್ರೆ ಬೇರೆ ಎಲ್ಲ ಗುಡ್ ಕಂಡೀಷನ್ ಆಗೈತೆ ಗಾಡಿ. ಓಕೆ ನೆಕ್ಸ್ಟ್ ಮುಡ್ತೇಣ ಫೋರ್ಡ್ ಫಿಗೋ K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡೆಲ್ ಇದು ಸರ್. ಇದು ಫೋರ್ಡ್ ಫಿಗೋ ಬಂದು ಡೀಸೆಲ್ ಗಾಡಿ, 12 ಮಾಡಲು, ಸಿಂಗಲ್ ಓನರ್. ಓಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ವಲ್ಪ ಅದೇ ಹೇಳಿದ್ನಲ್ಲ, ಯಾವುದೇ ಗಾಡಿ ತಗೊಂಡ್ರೆ ಒಂದು 10,000 ರಿಂದ 15,000 ಖರ್ಚು ಮಾಡ್ಕೊಂಡ್ಬಿಟ್ರೆ ಗುಡ್ ಕಂಡೀಷನ್ ಆಗುತ್ತೆ ಸರ್. ಇದು ಬರೀ 1,85,000 ರೂಪಾಯಿ ಕೊಡ್ತೀನಿ ಸರ್. 1,85,000ಕ್ಕೆ ಫೋರ್ಡ್ ಫಿಗೋ, ಅದು ಕೂಡ ಡೀಸೆಲ್ 20+ ಮೈಲೇಜ್ ಬರುವಂತ ಗಾಡಿ. 12 ಸಿಂಗಲ್ ಓನರ್ ಗಾಡಿ ಸರ್. ಓಕೆ 2012 ಮಾಡಲ್, ಅದು ಕೂಡ ಸಿಂಗಲ್ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ತುಂಬಾನೇ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿ ಕೇಳುವಂತ ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಇರುತ್ತೆ K04 ಸರ್. ಅದು ಸೇಲ್ ಆಗಿದೆ. ಇದು ಸೇಲ್ ಆಗಿದೆ. ಸೇಲ್ ಆಗಿದೆ. ಓಕೆ ಇದು ಸೇಲ್ ಆಗಿರೋದ್ರಿಂದ ಇದ್ರ ಪ್ರೈಸ್ ಕೂಡ ಹೇಳೋದು ಬೇಡ, ಯಾಕಂದ್ರೆ ಆಲ್ರೆಡಿ ಸೋಲ್ಡ್ ಆಗಿದೆ. ಮತ್ತೆ ನೀವು ಇದೇ ಪ್ರೈಸಲ್ಲಿ ಇದೇ ಥರ ಗಾಡಿ ಬೇಕು ಅಂದರೆ ಖಂಡಿತವಾಗಿ ನೀವು ವಿಸಿಟ್ ಮಾಡ್ಬೋದು, ಒಳ್ಳೆ ಪ್ರೈಸಲ್ಲೇ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟ್ ಏನು ಸರ್? ಗ್ರ್ಯಾಂಡ್ ಐಟನ್ ಬಂದು 18 ಮಾಡಲು, ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಮ್ಯಾಗ್ನಾ ವೇರಿಯಂಟ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 18 ಮಾಡಲು, ಸಿಂಗಲ್ ಓನರ್, ಬರೀ 76,000 ಓಡಿದೆ, ಜಿನಿಯನ್ ಮೀಟ್ರು. ಗಾಡಿ ಕ್ಲಾಸ್ ಆಗಿದೆ ಸರ್. ಓಕೆ 4,65,000 ಕೋಟಿಗಿದೆ ಕಸ್ಟಮರ್ ಕೋಟಿಂಗು ಸರ್. 4,45,000 ರೂಪಾಯಿಗೆ ಆಫರಲ್ಲಿ ಮಾಡ್ಕೊಡೋಣ. 4,45 ಹೆಚ್ಚು ಕಡಿಮೆ ಇದಕ್ಕೆ 3.5 ಲಕ್ಷ ಬರೀ ಲೋನ್ ಸಿಗುತ್ತೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 3.5 ಲಕ್ಷ ಲೋನೇ ಸಿಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಗ್ರ್ಯಾಂಡ್ ಐಟನ್ 4,45,000 ರೂಪಾಯಿ ಕೊಡೋಣ ಸರ್. ಓಕೆ 4,45,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಬನ್ನಿ ಇದು ಹಿಂದ್ಗಡೆ ಮುಗಿಸ್ಬಿಟ್ಟು ಸೊ ಆಮೇಲೆ ಆ ಕಡೆ ಡೀಟೇಲ್ ಕೊಡೋಣ. ಇಲ್ಲಿ ಎಲ್ಲಿಂದ ಮುಡ್ತೇಣ? ಇದು ಇಲ್ಲಿಂದನಾ ಸರ್? ಇದಿಲ್ಲ, ಇದು ಸೇಲ್ ಆಗಿದೆ. ಓಕೆ ಅದು ಇನೋವಾ ಮಾಡಲು ಸರ್. ಇದು ಬಂದು 2013 ಮಾಡಲು, ಸಿಂಗಲ್ ಓನರ್ ಗಾಡಿ, 2013 ಏಕಮಾಲಿಕರ ಗಾಡಿ, ಸಿಂಗಲ್ ಓನರ್ ಗಾಡಿ. ಅದರಲ್ಲೂ G ವರ್ಷನ್ ಗಾಡಿ ಮಾತ್ರ ಚೆನ್ನಾಗಿದೆ. ಔಟ್ಲುಕ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 7,50,000 ಹೇಳ್ತಾರೆ. ಫೈನಲ್ ಟು ಫೈನಲ್ 7,20,000 ರೂಪಾಯಿ ಕೊಡೋಣ ಸರ್. 7,20,000ಕ್ಕೆ ಇನೋವಾ. ಹೌದು. ಓಕೆ ಮೈಲೇಜ್ ಎಲ್ಲ 12-13 ಆರಾಮಾಗಿ ಬಂದೇ ಬರುತ್ತೆ. 12-13 ಬಂದೇ ಬರುತ್ತೆ. ಗಾಡಿನೂ ಗುಡ್ ಕಂಡೀಷನ್ ಆಗಿದೆ ಸರ್. ಓಕೆ ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿರ್ಬೋದು ಇದು ಸರ್? ಇದು 1,45,000-48 ಓಡಿದೆ. ಓಕೆ ಸರಿ ಚೆಕ್ ಮಾಡಿಸ್ಕೊಂಬಿಟ್ರೆ ಒಳ್ಳೇದು. ಪಾರ್ಕಿಂಗ್ ಸೇಲ್ಗೆ ಬರೋ ಗಾಡಿ ನಾವು ಜಿನಿಯನ್ ಮೀಟ್ರು ಅಂತ ಹೇಳಿ ಕೊಡೋಕ್ಕಾಗಲ್ಲ. ಒಂದ್ಸರಿ ಚೆಕ್ ಮಾಡಿಸ್ಕೊಂಬಿಟ್ರೆ ಒಳ್ಳೇದು. ಏನು ಸರ್, ಇನೋವಾದಲ್ಲಿ 7 ಲಕ್ಷದ ಗಂಟ ಗ್ಯಾರಂಟಿ ಇರುತ್ತೆ. ಹೌದು, ಇಂಜಿನ್ ಹೆಂಗ್ ಮೇಂಟೈನ್ ಮಾಡ್ತಾರೆ ಹಂಗೆ ಆರಾಮಾಗಿ ಓಡಿಸ್ಬೋದು. ಹೌದೌದು. ಓಕೆ ಇದು ಇದೆಯಾ ಎಲ್ಲೋ ಬೋರ್ಡು? ಎಲ್ಲೋ ಬೋರ್ಡ್ ಇದೆ ಸರ್. ಓಕೆ ಇದು 2012 ಮಾಡಲು, 3rd ಓನರ್ ಗಾಡಿ. ಓಕೆ ಮಾರುತಿ ಸುಜುಕಿ ಸ್ವಿಫ್ಟ್ ಟೂರ್ ಅಲ್ಲ, ಇದು ಡಿಸೈರ್ ಟೂರ್ ಅಲ್ಲ? ಡಿಸೈರ್ ಟೂರು ದುಡಿಯೋಂತ ಒಳ್ಳೆ ಗಾಡಿ ಸರ್. ಒಂದು ಆಲ್ಟೋ ರೇಟಲ್ಲಿ ಕೊಟ್ಬಿಡೋಣ ಸರ್. ಎಷ್ಟು ಕೊಡ್ತಾ ಇದ್ದೀರಾ? 1,45,000 ರೂಪಾಯಿ ಕೊಡ್ತೀನಿ. 1,45,000ಕ್ಕೆ ಸ್ವಿಫ್ಟ್ ಡಿಸೈರ್ ಟೂರ್ ಇದು. ಓಕೆ ಡೀಸೆಲ್ ಗಾಡಿ ಸರ್. ಓಕೆ ಮೈಲೇಜ್ ಯಾಕಂದ್ರೆ ಎಲ್ಲೋ ಬೋರ್ಡ್ ಪೆಟ್ರೋಲ್ ಗಾಡಿ ತಂದ್ರೆ ಅವ್ರು ಏನಾರ ಇನ್ನೊಂದು ಗಾಡಿ ಮಡಗಿದ್ರೆ ಅದನ್ನ ಮಾರಿಬಿಟ್ಟು ಇದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕಾಗುತ್ತೆ. ಅದು ಹಂಗಾಗಿ ಎಲ್ಲೋ ಬೋರ್ಡ್ ಡೀಸೆಲ್ ಗಾಡಿನೇ ವರ್ಕೌಟ್ ಆಗೋದು ಸರ್. 1,40,000 ರೂಪಾಯಿ ಕೊಟ್ಬಿಡೋಣ ಬಿಡಿ. ಓಕೆ 1,40,000ಕ್ಕೆ. ಓಕೆ ನೆಕ್ಸ್ಟ್ ಮತ್ತೊಂದು ಫೋರ್ಡ್ ಫಿಗೋ K51 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ಲ ಮುಡ್ತೀಣ? ಇದು ಫೋರ್ಡ್ ಫಿಗೋ ಇದೆಯಾ? ಇದು ಫೋರ್ಡ್ ಫಿಗೋ ಇದೆ ಸರ್. ಮಾಡಲ್ ಇದು 2010 ಮಾಡಲು, 2nd ಓನರು. ಗಾಡಿ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಅದರಲ್ಲೂ ಡೀಸೆಲ್ ಗಾಡಿ ಸರ್. ಇದು ಕಸ್ಟಮರ್ 1,60,000 ಬೇಕು ಅಂತಾರೆ. 1,60,000 ರೂಪಾಯಿ ಮಾಡಿಕೊಡೋಣ ಸರ್. 1,60,000ಕ್ಕೆ 10 2nd ಓನರ್ ಗಾಡಿ, ಡೀಸೆಲ್ ಗಾಡಿ ಚೆನ್ನಾಗಿದೆ. 1,60,000 ರೂಪಾಯಿ ಮಾಡಿಕೊಡೋಣ. ಓಕೆ 1,60,000ಕ್ಕೆ. ಓಕೆ ನೆಕ್ಸ್ಟ್ ಸ್ವಿಫ್ಟ್. ಸ್ವಿಫ್ಟ್ ಅಲ್ಲೂ ಡೀಸೆಲ್ ಗಾಡಿಲಿ ಡಿಮ್ಯಾಂಡೆಡ್ ವೆಹಿಕಲ್. ಯಾವ ಕಸ್ಟಮರ್ ಬಂದ್ರು ಡೀಸೆಲ್ ಅಂತಾರೆ ಸ್ವಿಫ್ಟ್ ಅಲ್ಲಿ ಸರ್. 10 ಮಾಡಲು, 2nd ಓನರು ಸರ್. ಇದು ಬಂದು VDI ಗಾಡಿ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇದು ಫೈನಲ್ ಟು ಫೈನಲ್ ಬಂದು ಬಾರ್ಗಿನ್ನೇ ಇಲ್ಲ ಸರ್. ಹೊಸ ವರ್ಷಕ್ಕಾಗಿರ್ಬೋದು, ಇಲ್ಲ ಕ್ರಿಸ್ಮಸ್ಗಾಗಿರ್ಬೋದು, 2,75,000 ರೂಪಾಯಿ ಕೊಡೋಣ ಸರ್. 2,75ಕ್ಕೆ 2,75,000 ರೂಪಾಯಿಗೆ ಕೊಟ್ಬಿಡೋಣ. ಓಕೆ ಎಷ್ಟು ಓಡಿರ್ಬೋದು ಇವೆಲ್ಲ ಸರ್? ಇವೆಲ್ಲ ಓಡಿದೆ ಸರ್. ಎಲ್ಲ 1 ಲಕ್ಷ ಚಿಲ್ಲರೆ 1 ಲಕ್ಷ ಓಡಿರುತ್ತೆ. ಓಕೆ ಮತ್ತೊಂದು ಸ್ವಿಫ್ಟ್ ಇದೆಯಲ್ಲ ರೆಡ್ ಕಲರ್ K02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಬಂದು 2007 ಮಾಡಲು, 2nd ಓನರು. ಓಕೆ LDI ಪವರ್ ವಿಂಡೋ ಬರಲ್ಲ, AC ಪವರ್ ಸ್ಟೇರಿಂಗ್ ಬರುತ್ತೆ, 5 ಮ್ಯಾಗ್ ವೀಲ್ ಇದೆ. ಗಾಡಿ ಚೆನ್ನಾಗಿದೆ. ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ. 2 ಲಕ್ಷಕ್ಕೆ. ಓಕೆ 2 lakhsಗೆ ನಿಮಗೆ ಈ ಸ್ವಿಫ್ಟ್ ಕೂಡ ಸಿಗುತ್ತೆ. ಪೆಟ್ರೋಲ್ ಅಲ್ಲ ಇದು ಸರ್? ಡೀಸೆಲ್ ಗಾಡಿ. ಇದು ಡೀಸೆಲ್ VDI. ಇದು LDI ಅಂದ್ರೆ ಪವರ್ ವಿಂಡೋ ಬರಲ್ಲ. ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್ ಅವೆಲ್ಲ ಮಾಮೂಲಿ ಬರುತ್ತೆ. ಯಾರಾದರೂ ಸ್ವಿಫ್ಟ್ ಅಲ್ಲಿ ಡೀಸೆಲ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಇವ್ರ ಹತ್ರ ನೀವು ನೋಡ್ತಾ ಇರ್ಬೋದು. ತುಂಬಾನೇ ವೆರೈಟೀಸ್ ಅಂದ್ರೆ ತುಂಬಾನೇ ಕಲೆಕ್ಷನ್ಸ್ ಇರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಮತ್ತೊಂದು ಬಡವರ ಬಂದು ಆಲ್ಟೋ K03
3 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲ್ ಮೂರ್ತಿಯಣ್ಣ ಇದು. ಸರ್ ಇದು 2007 ಮಾಡಲು ಸೆಕೆಂಡ್ ಓನರು LXi. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಹಾಂ, ಯಾಕಂದ್ರೆ ಇದು ಎಲ್ಲ ಮೈಲೇಜ್ ಬರೋ ಗಾಡಿ, ಹಂಗಾಗಿ ತುಂಬಾ ಕಸ್ಟಮರ್ ಕೂಡ ಆಲ್ಟೋದಲ್ಲೇ ಕೇಳ್ತಾ ಇರ್ತಾರೆ, ಹೌದು ಆಲ್ಟೋ LXi ಇದೆಯಾ ಅಂತ. ಬನ್ನಿ ಸರ್ ಕೊಡೋಣ. 7 ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 1,50,000 ಕೋಟಿಂಗ್ ಇದೆ ಸರ್. 1,40,000 ರೂಪಾಯಿ ಕೊಡೋಣ. 1,40,000. 7 ಸೆಕೆಂಡ್ ಓನರ್ ಗಾಡಿ 1,40,000 ರೂಪಾಯಿ ಮಾಡ್ಬೋದು. ಓಕೆ, ಈ ಡೆಂಟ್ ಎಲ್ಲ ಅದು ತಗೊಳ್ಳೋ ರಿಮೂವ್ ಮಾಡಿಸ್ಕೋಬೋದಲ್ಲ ಇದು? ಸಣ್ಣ ಪುಟ್ಟ ಇರ್ತಾವ ಸರ್. ನಾನು ಹೇಳಿದ್ನಲ್ಲ, ನೀವು ಯಾವುದೇ ಗಾಡಿ ತಗೊಂಡ್ರು ಒಂದು 10,000 to 15,000 ರೂಪಾಯಿ ಮ್ಯಾಕ್ಸಿಮಮ್ ಖರ್ಚು ಮಾಡಿಬಿಟ್ರೆ ಗುಡ್ ಕಂಡೀಷನ್ ಗಾಡಿ ಆಗುತ್ತೆ. ಅದೇ ನಮ್ಮ ಟೇಸ್ಟ್ಗೆ ಅದೇ ಗಾಡಿ ಅದನ್ನೇ ನಾವು ಖರ್ಚು ಮಾಡ್ಬಿಟ್ಟು ಮಾರ್ದು ಅಂತಂದ್ರೆ 1,75,000. ಓಕೆ, ಅದಕ್ಕೆ ನಮ್ಮಲ್ಲಿ ಹೆಂಗ್ ಬರುತ್ತೋ ಕಸ್ಟಮರ್ ಹೆಂಗ್ ಬಿಡ್ತಾರೋ ಆ ರೀತಿ ಸೇಲ್ ಮಾಡ್ತೀವಿ ನಾವು. 1,40,000 ರೂಪಾಯಿ ಫೈನಲ್ ರೇಟ್ ಸರ್. ಓಕೆ, ನೆಕ್ಸ್ಟ್ ಜಾಜ್ ಎಸ್ ವೇರಿಯಂಟು ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಐವಿ ಟೆಕ್ ಅಂದರೆ ಪೆಟ್ರೋಲ್ ಇಂಜಿನ್ ಬರುವಂಥದ್ದು. ಪವರ್ ಸ್ಟೇರಿಂಗು, AC ಸಿಸ್ಟಮು, ಪವರ್ ವಿಂಡೋಸ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದರಲ್ಲಿ ಏನಂದರೆ ನಿಮಗೆ ರೋಡು ಕೂಡ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ, ಅಂದರೆ ಒಳ್ಳೆ ವಿಷನ್ ಇರುತ್ತೆ. ಮೈಲೇಜ್ ಎಲ್ಲ ನೀವು ಇದಕ್ಕೂ ಕೂಡ ಅಷ್ಟೇ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲನೂ ಕೂಡ ಇರುವಂಥ ಗಾಡಿ ಇದು. ಮಾಡಲು ಮೂರ್ತಿಯಣ್ಣ ಇದು? ಸರ್ ಇದು ಬಂದು 2016 ಮಾಡಲು, 2016 ಮಾಡಲು. ಓಡಿರೋದು ಬರೀ 53,000. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಷನ್ ಫ್ರೀ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದು. ಗಾಡಿ ಗುಡ್ ಕಂಡೀಷನ್ ಆಗೈತೆ. 3,90,000 ರೂಪಾಯಿಗೆ ಆಗುತ್ತೆ ಸರ್. 3,90,000 ರೂಪಾಯಿಗೆ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 3 ಲಕ್ಷ ಲೋನೇ ಆಗುತ್ತಲ್ಲ ಸರ್. ಅಲ್ಲಿ 90,000 ಆರಾಮ ತಗೊಂಡು ಹೋಗ್ಬೋದು. ಹೌದು, ಇನ್ನು ಅವರು ಇನ್ನೂ ಒಂದು 50,000 ಜಾಸ್ತಿನೇ ಮಾಡಿದ್ರು ಮಾಡ್ಬೋದು. ಲೋನ್ನವ್ರು ಹೇಳಕ್ ಆಗೋದಿಲ್ಲ. 16 ಮಾಡಲಿದೆಯಲ್ವಾ, 3.5 ಲಕ್ಷ ಹೆಚ್ಚು ಕಡಿಮೆ ಲೋನೇ ಸಿಗುತ್ತೆ ಅವ್ರಿಗೆ. ಓಕೆ, 2016 ಮಾಡಲ್ ಜಾಜು ನಿಮ್ಗೆ ಆಲ್ರೆಡಿ ಪ್ರೈಸ್ ಕೂಡ 3,80,000 ರೂಪಾಯಿ ಮಾಡಿ ಸರ್. 3,80,000 ರೂಪಾಯಿ ಮಾಡಿ. ಇನ್ನು ಹೆಚ್ಚು ಕಡಿಮೆ ಆಗುತ್ತಾ? ಬಂದು ಕೂತ್ಕೊಂಡು ಇಲ್ಲ, ಅದೇ ಕಡಿಮೆ ಆಗೋಯ್ತು. ಓಕೆ, ಕಸ್ಟಮರ್ ಕೋಟಿಂಗ್ ಒಂದು 4.5 ಲಕ್ಷ ಹೇಳ್ತಿದ್ದವ್ರನ್ನ 3,80,000 ರೂಪಾಯಿ ತಗೊಂಬಂದು ನಿಲ್ಸಿದೀವಿ. 3,80,000 ಆರಾಮ ತಗೊಂಡೋಗ್ಬೋದು ಸರ್. ಓಕೆ, 3,80,000. ಯಾಕಂದ್ರೆ ಮಾಡ್ಲಲ್ಲಿ ಇದೆ, ಗಾಡಿ ಚೆನ್ನಾಗಿದೆ, ಜಾಸ್ತಿ ಗಾಡಿ ಓಡಿಲ್ಲ, ತುಂಬಾ ಚೆನ್ನಾಗಿದೆ, ತಗೊಂಡೋಗ್ಬೋದು. 3,80,000 ಆರಾಮ ತಗೊಂಡೋಗ್ಬೋದು. ಹೌದು ಸರ್, ಅದಂತೂ ನಿಜಾನೇ. ಸೊ ನೆಕ್ಸ್ಟ್ ಯಾವ ಗಾಡಿ ಇದೆ? ಸೊ ನೀವು ನೋಡ್ತಾ ಇರ್ಬೋದು, ರೆನಾಲ್ಟ್ ಕ್ವಿಡ್ ಮಾಡಲ್ ಇದು ಸರ್. ರೆನಾಲ್ಟ್ ಕ್ವಿಡ್ ಬಂದು 2015 ಮಾಡಲು, ಸೆಕೆಂಡ್ ಓನರು, RXL. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಗಾಡಿ ಮಾತ್ರ ಇದು ತುಂಬಾ ಚೆನ್ನಾಗಿದೆ. 81,000 ಜಿನಿಯನ್ ಮೀಟರ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗಾಡಿ ಚೆನ್ನಾಗಿದೆ ಸರ್. ಕಲರ್ ಕೂಡ ಸೆಲೆಕ್ಷನ್ ಕಲರ್ ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ ಇದು. ಸರ್ ಇದು ಬಂದು 1,40,000 ರೂಪಾಯಿಗೆ ಆಗುತ್ತೆ. 1,40,000 ರೂಪಾಯಿಗೆ ಆಗುತ್ತೆ ಸರ್. ಕ್ವಿಡ್ 1,40,000 ರೂಪಾಯಿ ನಾವು ಕೊಡ್ತೀವಿ. ಬನ್ನಿ ಸರ್, ನಮ್ಮ ನೆಕ್ಸಾ ಕಾರಲ್ಲಿ 2 ಲಕ್ಷ ಲೋನೇ ಸಿಗುತ್ತೆ ಇದಕ್ಕೆ. 2 ಲಕ್ಷ ಲೋನ್, ಒಳ್ಳೆ ಮೈಲೇಜ್ ಗಾಡಿ. ಹೌದು, ಆರಾಮಾಗಿ 20+ ಬಂದೇ ಬರುತ್ತೆ ಸರ್ ಇದು. ಗಾಡಿನೂ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್, ಗಾಡಿ ಬಾಡಿ ಲೈನು ಎಲ್ಲ ತುಂಬಾ ಚೆನ್ನಾಗಿದೆ. ಪವರ್ ವಿಂಡೋ ಒಂದು ಬರಲ್ಲ. ಆರಾಮಾಗಿ 2,40,000 ಆರಾಮ ತಗೊಂಡು ಹೋಗ್ಬೋದು ಸರ್. ಓಕೆ, ಸರ್ ಮೂರ್ತಿ ಅಣ್ಣ, ನೀವು ನಂಗೂ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಆಗ್ಲೇ 1,40,000 ಅಂದ್ರಿ, ಈಗ 2,40,000 ಅಂತಿದ್ರಲ್ಲ, ಯಾವ್ದು ಕರೆಕ್ಟ್ ಪ್ರೈಸ್ ಹೇಳಿ ಸರ್? ಇಲ್ಲ ಸರ್, 2,40,000. ಯಾಕಂದ್ರೆ ಎಲ್ಲಿ ಸರ್ ಇದು 15 ಮಾಡಲು 2 ಲಕ್ಷ ಚಿಲ್ಲರೆ ಬರೀ ಲೋನೇ ಸಿಗುತ್ತೆ ಇದಕ್ಕೆ. ಗಾಡಿ ಕ್ಲಾಸ್ ಆಗಿದೆ ಸರ್. ಓಡಿರೋದು 81,000 ಕಿಲೋಮೀಟರ್, ಜಿನಿಯನ್ ಮೀಟರ್, ಒಳ್ಳೆ ಮೈಲೇಜ್ ಗಾಡಿ. ನಾನು ಕನ್ಫ್ಯೂಸ್ ಮಾಡ್ಕೊಂಡು ನಿಮ್ಗೆ ಹೇಳ್ಬಿಟ್ಟೆ, ಕ್ಷಮಿಸಿ. ಇದು 2,40,000 ರೂಪಾಯಿಗೆ ಆಗುತ್ತೆ ಸರ್. ಓಕೆ, ನಾನು ಅದಕ್ಕೆ ನಂಗೂ ಡೌಟ್ ಆಗಿ ನಾನು 2 ಸಲ ಕೇಳಿದ್ ನಿಮ್ಗೆ. ಸೊ ನೋಡೋಣ, ನಾವು ಯಾವುದೇ ರೀತಿ ಕಟ್ ಮಾಡ್ತಾ ಇಲ್ಲ ವಿಡಿಯೋನ, ಇರೋದನ್ನ ಇದ್ದಂಗೆ ಆಗ್ತಾ ಇದೀವಿ. ಕನ್ಫ್ಯೂಷನ್ ಅಲ್ಲಿ ಹೇಳಿದ್ದಾರೆ. ಆಕ್ಚುಲಿ ಅವ್ರು ನಿದ್ದೆ ಮಾಡಿ 3 ದಿನ ಆಗಿದೆ ಅಂತೆ ಮೂರ್ತಿ ಅಣ್ಣ ಅವರು. ಸೊ ಅದಕ್ಕೆ ಅದು ನಿದ್ದೆ ಗುಂಗಲ್ ಅವ್ರು ಹೇಳ್ಬಿಟ್ಟಿದ್ದಾರೆ. ಇದು ಸೇಲ್ಗಿದ್ಯಾ ಸರ್? ಇಲ್ಲ, ನೋಡಿದವ್ರಿಗೂ ಗೊತ್ತಾಗುತ್ತೆ. ಹೌದು, ಈ ಮಾಡ್ಲು ಎಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಕಸ್ಟಮರ್ಗೆಲ್ಲ. ಯಾಕೆಂದ್ರೆ ಅವ್ರು ಬಂದವ್ರು, ಒಬ್ರು ಕಸ್ಟಮರ್ ಬಂದ್ರು ಅಂದ್ರೆ ಒಂದ್ ಗಾಡಿ ನೋಡಿ ಒಂದೇ ಕಡೆ ಇಲ್ಲಿ ತಗೊಳಲ್ಲ. ಸುಮಾರೆಲ್ಲ ಬಜಾರೆಲ್ಲ ರೌಂಡ್ ಹೊಡ್ಕೊಂಡು ಮತ್ತೆ ಸಾಯಂಕಾಲ ಇಲ್ಲಿಗೆ ಬರ್ತಾರೆ. ಆ ಥರ ಇದೆ, ನಾನು ನೋಡಿದ್ದೀನಿ ನಾನು. ಯಾಕೆಂತಂದ್ರೆ ಈ ರೇಟಲ್ಲಿ ಎಲ್ಲೂ ಕೊಡಲ್ಲ ಖಂಡಿತ. ಹೌದು. ಇದು ಸ್ಪಾರ್ಕೋ ಸೇಲ್ಗಿದೆಯಾ ಇದು? ಸರ್ ಅದು ಸೇಲ್ಗಿದೆ. ಓಕೆ, ಸ್ಪಾರ್ಕೋ K27 ಅಂದರೆ K27 ರಿಜಿಸ್ಟರ್ಡ್ ವೆಹಿಕಲ್ ಮಾಡಲ್ ಇದು ಸರ್. 11 ಮಾಡಲು, ಸೆಕೆಂಡ್ ಓನರ್. 11 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬಂಪರ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಗುಡ್ ಕಂಡೀಷನ್ ಗಾಡಿ ಸರ್ ಅದು. ಓಕೆ, ಬಂಪರ್ ಎಲ್ಲ ಬರೀ 85,000. 85,000ಕ್ಕೆ ಬರೀ 85,000. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಪೆಟ್ರೋಲ್ ಗಾಡಿ. ಈ ತುಂಬಾ ಕಡಿಮೆ ಬಜೆಟ್ನವ್ರಿಗೆ, ಕಲಿಯೋ ಅಂತವ್ರಿಗೆ ಒಳ್ಳೆ ಗಾಡಿ. ಬರೀ 80,000 ರೂಪಾಯಿ ಕೊಡ್ತೀನಿ ಸರ್. ಓಕೆ, 80,000ಕ್ಕೆ ನಿಮಗೆ ಚೆರಲ್ ಸ್ಪಾರ್ಕ್ ಇರುತ್ತೆ. ಸೊ ನೆಕ್ಸ್ಟು ಇನ್ನೊಂದು ತೋರಿಸ್ತಾ ಇದೀವಿ. ಇದು ಕೂಡ ಬಡವರ ಬಂದು ಅಂತ ಹೇಳ್ಬೋದು. ವಿತ್ ಕ್ಯಾರಿಯರ್ ಕೂಡ ಇರುತ್ತೆ. ಇದು ಬಂದು ಇಂಡಿಕಾ ಅಲ್ಲ ಇದು ಸರ್? ಇಲ್ಲ, ಅದು ಸೇಮ್ ಸ್ಪಾರ್ಕ್. ಓಕೆ, ಚೆರಲ್ ಸ್ಪಾರ್ಕ್ ಇದು ಮಾಡಲು.
ಸರ್ ಇದು 10 ಮಾಡಲು ಹಾಂ 10 ಮಾಡಲು ಸೆಕೆಂಡ್ ಓನರು ಗಾಡಿ ತುಂಬ ಚೆನ್ನಾಗಿದೆ ಸರ್ ಇದು. ಓಕೆ, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ತಗೊಂಡು ಏನೋ ಮಾಡಿಸೋಂಥದ್ದು ನೋಡ್ತಾ ಇದ್ದೀರಲ್ಲ ನೀವು. ಎಲ್ಲಾನು ಟೂರ್ ಹೋಗ್ಬೇಕಂದ್ರೆ ಲಗೇಜ್ ತುಂಬಿಕೊಳ್ಳೋದಕ್ಕೋಸ್ಕರ ಸ್ಟ್ಯಾಂಡ್ ಕೂಡ ಹಾಕಿದ್ದಾರೆ ಸರ್. 1,10,000 ರೂಪಾಯಿ ಕೊಡೋಣ. 1,10,000ಕ್ಕೆ ಚೇವರ್ಲೆಟ್ ಸ್ಪಾರ್ಕ್. ಇದು ಕೂಡ ನೀವು ನೋಡ್ತಾ ಹೋಗ್ಬೋದು. ಟೈರ್ ಕೂಡ ಚೆನ್ನಾಗಿದೆ. ಏನು ಸದ್ಯಕ್ಕೇನು ಚೇಂಜ್ ಮಾಡೋದ ನೆಸೆಸಿಟಿ ಇಲ್ಲ. ಓಡಿಸ್ಕೊಂಡು ತದನಂತರ ನೀವು ಬೇಕು ಅಂದಾಗ ಚೇಂಜ್ ಮಾಡಿಸ್ಕೋಬೋದು. ಈ ಸ್ಪಾರ್ಕ್ ಇವೆಲ್ಲನೂ ಕೂಡ ಈಗ ಎರಡು ನೋಡಿದ್ರಿ ಸ್ಪಾರ್ಕ್ ಇವೆಲ್ಲನೂ ಕೂಡ 16+ ಅಂದರೆ 16ಕ್ಕಿಂತ ಹೆಚ್ಚು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಡ್ದೇಣ ಈಗ ಬೇರೆಯವರೆಲ್ಲ ಬಂದು ತೊಗೋತಾರಲ್ಲ, ಏನು ಹೇಳ್ತಾರೆ ನಿಮ್ಮ ಪ್ರೈಸ್ ನೋಡಿ? ಸರ್ ಖುಷಿ ಪಡ್ತಾರಾ? ಅಲ್ಲ, ಯಾಕೆ ಅಂತಂದ್ರೆ ಅವರು ಕಸ್ಟಮರ್ ಬಂದು ತಗೊಳ್ಳೋರು ಒಂದೇ ಶೋರೂಮ್ ಅಲ್ಲಿ ಬಂದು ನೋಡ್ತಾರೆ ಅಷ್ಟೇನೆ. ಓಕೆ, ಬಟ್ ಬರ್ತೀವಿ ಅಂದ್ಬಿಟ್ಟು ಹೋಗಿ ಬೆಂಗಳೂರೆಲ್ಲ ರೌಂಡ್ ಹೊಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ತಾರೆ. ಓಕೆ, ಯಾಕಂದ್ರೆ ನಮ್ಮ ರೇಟಲ್ಲಿ ಖಂಡಿತ ಯಾರು ಬಜಾರ್ ಏನ್ ಮುಡ್ತೇಣ ಫುಲ್ ಆಲ್ಟೋ ವ್ಯಾಗನರ್ಗಳನ್ನ ನಿಲ್ಲಿಸ್ಬಿಟ್ಟಿದ್ರಲ್ಲ ಇಲ್ಲಿ. ಸರ್ ಇವಾಗ ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದ್ರಿ, ಆ ಸ್ಟಾಕ್ ಎಲ್ಲ ಖಾಲಿ ಆಗಿ ಎಲ್ಲ ಹೊಸ ವರ್ಷಕ್ಕೆ ಹೊಸ ಸ್ಟಾಕ್ ಎಲ್ಲ ಗುಡ್ ಕಂಡೀಷನ್ ಗಾಡಿಗಳು ಬಂದವು ಸರ್. ಓಕೆ, ಅದು ಕೂಡ ಮಾರುತಿದೆ ಜಾಸ್ತಿ ಐತಿ. ಮಾರುತಿ ಜಾಸ್ತಿ ಇದಾವೆ, ತುಂಬಾ ಗಾಡಿ ಇದಾವೆ ಸರ್. ಹೇಳಿ. ಆಲ್ಟೋ 15 ಮಾಡಲು ಸೆಕೆಂಡ್ ಓನರು 61,000 ಹೊಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಶೇಡಿಂಗ್ ಇದೆ ಬಿಟ್ರೆ ಗುಡ್ ಕಂಡೀಷನ್ ಗಾಡಿ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಫೈನಲ್ ಟು ಫೈನಲ್ ಬಂದು 2,55,000 ಕೋಟಿಂಗ್ ಇದೆ. 2,45,000 ರೂಪಾಯಿ ಕೊಡ್ತೀವಿ ಸರ್. ಓಕೆ, 2,45,000ಗೆ. ಓಕೆ, ನೆಕ್ಸ್ಟ್ ವ್ಯಾಗನರ್ ಮುಡ್ತೇಣ. ಸರ್ ವ್ಯಾಗನರ್ ಬಂದು 2014 ಮಾಡಲು ಸೆಕೆಂಡ್ ಓನರು. ಓಡಿರೋದೇ ಬರೀ 20,000 ಕಿಲೋಮೀಟರ್. ಓಕೆ, 20,000 ಅಷ್ಟೇ. ಬರೀ 20,000 ಕಿಲೋಮೀಟರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಗಾಡಿ ಗುಡ್ ಕಂಡೀಷನ್ ಗಾಡಿ, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ, ಒರಿಜಿನಲ್ ಗಾಡಿ ಸರ್. ಇದು ಬಂದು VXI, ಅದರಲ್ಲೂ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ಒಳ್ಳೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್. ಇದು ಬಂದು 3,65,000 ಕೋಟಿಂಗ್ ಇದೆ ಸರ್. 3,40,000 ರೂಪಾಯಿ ಕೊಡೋಣ ಸರ್. ಓಕೆ, 3,40,000ಗೆ ನಿಮಗೆ ಈ ವ್ಯಾಗನರ್ ಸಿಗುತ್ತೆ. ವ್ಯಾಗನರ್ ಎಲ್ಲನೂ ಕೂಡ ನಿಮಗೆ 16+ ಮೈಲೇಜ್ ಬರುತ್ತೆ. ಆಲ್ಟೋ ಇವೆಲ್ಲನೂ ಕೂಡ ನಿಮಗೆ 20+ ಮೈಲೇಜ್ ಬರುತ್ತೆ. ಸೊ ಇವಾಗ ಮತ್ತೊಂದು ವ್ಯಾಗನರ್ ಸರ್ ನಮಗೆ 3,40,000 ಹೆವಿ ಬಜೆಟ್ ಆಯ್ತು. ಇನ್ನು ಕಡಿಮೆ ಬಜೆಟ್ ಅಲ್ಲಿ ನೋಡ್ತೀವಿ ಅನ್ನೋದಾದ್ರೆ ಬನ್ನಿ ಸರ್. ಬ್ಲೂ ಕಲರ್ 10 ಮಾಡಲು ಸಿಂಗಲ್ ಓನರ್ ಗಾಡಿ, LXI, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 2,05,000 ರೂಪಾಯಿ ಕೊಡೋಣ ಸರ್. ಓಕೆ, 2,05,000, 2,00,000. ಬನ್ನಿ ಸರ್, ಇನ್ನ 2 ಲಕ್ಷ ಕೊಡಿ. ಇನ್ನ 5,000 ಕಮ್ಮಿ ಮಾಡಿ 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಈ ವ್ಯಾಗನರ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಸೊ ನೀವು ನೋಡ್ತಾ ಇರ್ಬೋದು ರಿಡ್ಜ್ K05. ಅದು ಕೂಡ ತುಂಬಾನೇ ನೀಟ್ ಕಂಡೀಷನ್ ಇರುವಂತದ್ದು, ಡೀಸೆಲ್ ಇಂಜಿನ್ ಇರುವಂತದ್ದು, ವಿತ್ ಅಲವೆಲ್ಸ್ ಇರುತ್ತೆ ಸರ್. ಅದರಲ್ಲೂ ZDI ಫುಲ್ ಟಾಪ್ ಎಂಡ್ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಲ್ಲಿ ನಿಮಗೆ ಮೌಂಟ್ ಕಂಟ್ರೋಲ್ ಬರುತ್ತೆ. ನಿಮಗೆ ಮೈಲೇಜ್ 20+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ರಿಡ್ಜು ತುಂಬಾ ಹೈ ಡಿಮ್ಯಾಂಡಲ್ಲೂ ಕೂಡ ಇರುತ್ತೆ ಮತ್ತು ಒಳ್ಳೆ ಗಾಡಿ, ಪವರ್ ಕೂಡ ಚೆನ್ನಾಗೇ ಇರುತ್ತೆ. ಮಾಡಲ್ ಯಾವ್ದಂದ್ರೆ ಇದು ಸರ್? ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗುಡ್ ಕಂಡೀಷನ್ ಗಾಡಿ ಸರ್. ಕಿಲೋಮೀಟರ್ ಎಲ್ಲ ನಾನು ಗ್ಯಾರಂಟಿ ಹೇಳಕ್ಕಾಗಲ್ಲ. ಕೆಲವೊಂದು ಪಾರ್ಕಿಂಗ್ ಸೇಲಿಗೆ ಬಂದಿರ್ತವೆ. ದಯವಿಟ್ಟು ಗಾಡಿ ಮಾತ್ರ ಕಂಡೀಷನ್ ಆಗಿದೆ. ಕಿಲೋಮೀಟರ್ ಒಂದು ಚೆಕ್ ಮಾಡಿಸ್ಕೊಂಡು ತಗೊಳ್ಳಿ ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಅದರಲ್ಲೂ ಕಸ್ಟಮರು ಇಷ್ಟ ಆಯಿತು ಅಂದರೆ ಮೆಕ್ಯಾನಿಕ್ ಕರ್ಕೊಂಬಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ನಮಗೆ ಕಿಲೋಮೀಟರ್ ಅವಶ್ಯಕತೆ ಎಲ್ಲ, ಗಾಡಿ ಚೆನ್ನಾಗಿದೆ, ಗಾಡಿ ಬೇಕು ಅನ್ನೋದಾದ್ರೆ ಕುಂತ್ಕೊಂಡು ಬೇಕಾದ್ರೆ ಮಾತಾಡೋಣ. ಓಕೆ, ಏನಿದೆ ಪ್ರೈಸ್ ಸರ್? ಇದು 3,65,000 ಕೋಟಿಂಗ್ ಇದೆ. 3,50,000 ರೂಪಾಯಿಗೆ ZDI ಕೊಡ್ತೀನಿ ಸರ್ ನಾನು. ಓಕೆ, 3,50,000ಗೆ. ಹೌದು ಸರ್. ನೆಕ್ಸ್ಟ್ ಮತ್ತೊಂದು ರಿಡ್ಸು K04 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಪೆಟ್ರೋಲಾ? ಇದು ಸರ್ ಇದು VXI ಪೆಟ್ರೋಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು. ಹಿಂದೆ ಡೀಸೆಲ್ ನೋಡ್ರಿ, ಇದು ಪೆಟ್ರೋಲ್. ಮೈಲೇಜ್ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು ಸರ್? ಇದು 11 ಮಾಡಲು ಸಿಂಗಲ್ ಓನರು. 89,000 ಕಿಲೋಮೀಟರ್ ಓಡಿದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. 3 ಗಾಡಿಲಿ ಯಾವ ಗಾಡಿ ಬೇಕಾದ್ರೆ ತಗೊಂಬ ಸರ್. 3 ಗಾಡಿನೂ ಎಕ್ಸಲೆಂಟ್ ಆಗೋ ಗಾಡಿಗಳು. ಓಕೆ, ತುಂಬಾ ಚೆನ್ನಾಗವ ಗಾಡಿ. 11 ಸಿಂಗಲ್ ಓನರ್ ಗಾಡಿ. ಕಸ್ಟಮರ್ ಕೋಟಿಂಗ್ ಬಂದು 3,95,000 ಹೇಳ್ತಾರೆ. ಫೈನಲ್ ಬಂದು ಒಂದು 3,85,000 ರೂಪಾಯಿ. ಸಾರಿ ಸರ್, 2,85,000 ರೂಪಾಯಿ ಆಗುತ್ತೆ. 2,85,000 ಆಗುತ್ತೆ. ಮೂರ್ತಿ ಅಣ್ಣ ಇವತ್ತು ತುಂಬಾ ನಿದ್ದೆಲಿದ್ದಾರೆ. 2,40,000 ಸರ್ ಆ ಥರ ಏನಿಲ್ಲ. ಏನ್ ಗೊತ್ತಾ, ಈ ಕಸ್ಟಮರ್ ಬಂದು ಸೆಂಟ್ರಲ್ಲಿ ಅವ್ರು ಬಂದಾಗ ಸ್ವಲ್ಪ ಮೈಂಡ್ ಆ ಕಡೆ ಹೋಗ್ಬಿಡ್ತದಲ್ಲ, ಹಂಗಾಗಿ ಮಿಸ್ಟೇಕ್ ಆಗುತ್ತೆ ಹೊರತು ನಾನು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಲ್ಲ. ಸಾರಿ, 2,80,000 ರೂಪಾಯಿ ಕೊಡೋಣ ಸರ್. ಓಕೆ, ತಪ್ಪು ಮಾಡೋದು ಮನುಜ ಸರ್, ತಿದ್ದಿ ನಡೆಯೋದೆ ದೊಡ್ಡದಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಮತ್ತೊಂದು ರಿಡ್ಜು, ಇದು ವೈಟ್ ಕಲರ್ K41 ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ನಿಮಗೆ ಟಾಪ್ ಎಂಡ್ ZDI. ಸೇಮ್ ಸರ್, ZDI. ಇದು 15 ಮಾಡಲು ಸೆಕೆಂಡ್ ಓನರು. ಅದು 12 ಸೆಕೆಂಡ್ ಓನರು. ಓಕೆ, ಎಷ್ಟು ಇರ್ಬೋದು ಇದೆಲ್ಲ? ಸರ್ ಇದು ಅಷ್ಟೇನೆ, ಪಾರ್ಕಿಂಗ್ ಸೇಲಿಗೆ ಬಂದಿರೋ ಗಾಡಿ. ಒಂದು ರೌಂಡ್ ಇದು ಚೆಕ್ ಮಾಡಿಸ್ಕೊಂಡ್ಬಿಡ್ಲಿ, ತೊಂದರೆ ಏನಿಲ್ಲ. ಅವೇನು ಅಬ್ಜೆಕ್ಷನ್ ಮಾಡಲ್ಲ. ನಾವು ಇರೋದನ್ನ ಹೇಳ್ತೀವಿ. ನಿಮಗೆ ಕಿಲೋಮೀಟರ್ ಡೌಟ್ಸ್ ಇತ್ತಾ,
ಬೇಕಾದ್ರೆ ಹಿಸ್ಟ್ರಿ ಚೆಕ್ ಮಾಡಿಸ್ಕೋಬೋದು. ಓಕೆ, ನಿಮ್ಗೆ ಇದರಲ್ಲಿ ಅಲೋವಿಲ್ಸ್ ಬರುತ್ತೆ, ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ. ಮೈಲೇಜ್ ಹಿಂದೆ ಹೇಳಿದೆ 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಏನಿದೆ ಇದು? ಸರ್ ಇದು 4 ಲಕ್ಷ ಕೊಟ್ಟಿಂಗ್ ಕಸ್ಟಮರ್ ಕೊಟ್ಟಿಂಗು, ಒಂದು 5ರಿಂದ 10,000 ರೂಪಾಯಿ ಮ್ಯಾಕ್ಸಿಮಮ್ ಆಗುತ್ತೆ. 5ರಿಂದ 10. ಯಾಕೆಂದ್ರೆ ಮಾಡಲ್ 15 ಮಾಡಲು ಸೆಕೆಂಡ್ ಓನರ್ ಗಾಡಿ, ಇದು ಕೂಡ ಗುಡ್ ಕಂಡೀಷನ್ ಗಾಡಿ. ಓಕೆ, ಒಂದು 390 ಮಾಡಿ ಸರ್. 390 90,000ಕ್ಕೆ. ಹೌದು. ಓಕೆ, ನೆಕ್ಸ್ಟು i20 K51 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ಲು. ನೀವು ನೋಡ್ತಾ ಹೋಗ್ಬೋದು ಗಾಡಿ, ಇದು ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗು, AC ಸಿಸ್ಟಮು, ಆಲ್ಫಾ ಪವರ್ ವಿಂಡೋ ಎಲ್ಲನೂ ಕೂಡ ಕಾಮನ್. ಇದು ಮಾಡಲ್ ಇದು ಮೂರ್ತಿಯಣ್ಣ? ಸರ್ ಇದು ಬಂದು 1213. ಓಕೆ, ಮ್ಯಾಗ್ನಾ ವೇರಿಯಂಟು, ಅದರಲ್ಲೂ ಡೀಸೆಲ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸಾರಿ, ಬಜೆಟ್ ಇವಾಗ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಡೀಸೆಲ್ ಗಾಡಿ ಸ್ಟಾಪ್ ಆಗಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಇದೆ ಸರ್. ಓಕೆ, ಇದು 3,25,000 ಕೋಟಿಂಗ್ ಇದೆ. 1213 ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಹೆಚ್ಚು ಕಡಿಮೆ 2.5 ಲಕ್ಷ ಲೋನ್ ಆಗುತ್ತೆ ಇದಕ್ಕೆ. ಇದು ಗಾಡಿ ರೇಟ್ ಬಂದು ಒಂದು 3,10,000, ಇನ್ನೂ 10,000 ಕಮ್ಮಿ ಮಾಡಿ ಒಂದು 3 ಲಕ್ಷ ಕೊಡೋಣ. 3 ಲಕ್ಷಕ್ಕೆ ಅಲ್ಲಿಗೆ 50,000 ಡೌನ್ ಪೇಮೆಂಟ್ ಅಲ್ಲಿ ಅಷ್ಟೇ ಸರ್. ಹ್ಯುಂಡೈ i20 ಡೀಸೆಲ್. ಓಕೆ, ನೆಕ್ಸ್ಟ್ ಡಿಸೈರು K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ ಇರುತ್ತೆ. ಮಾಡಲ್ ಇದು ಮೂರ್ತಿಯಣ್ಣ? ಸರ್ 15 ಮಾಡಲು ಸಿಂಗಲ್ ಓನರ್ ಸಡನ್ ಗಾಡಿ ಶಿಫ್ಟ್ ಡಿಸೈರು ಸರ್ ಒಂದು 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 4.5 ಲಕ್ಷಕ್ಕೆ ಕೊಡ್ತೀನಿ. ಲೋನೇ 4 ಲಕ್ಷ ಆಗುತ್ತೆ. 50,000 ತಗೊಂಬರ್ಲಿ, ಲೋನ್ ನಾನು ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ, 15 ಮಾಡಲ್ ಡಿಸೈರ್ 4,50,000, 4 ಲಕ್ಷ ಲೋನೇ ಆಗುತ್ತೆ. ಇನ್ನೂ 5,000 ಕಮ್ಮಿ ಮಾಡಿಸ್ತೀನಿ ಸರ್. ಇನ್ನೂ 5,000 ಕಮ್ಮಿ ಮಾಡಿಕೊಡ್ತೀನಿ. 4,45,000 ರೂಪಾಯಿ ಕೊಡ್ತೀನಿ. ಓಕೆ, 4,45,000ಗೆ ನಿಮಗೆ ಡಿಸೈರ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಇದು ಚೆವರ್ಲೆಟ್ ಯುವ ಸರ್. ಓಕೆ, ಮಾಡಲ್ ಇದು ಸರ್ ಇದು ಬಂದು 2007 ಮಾಡಲು. ಓನರ್ 3rd ಓನರ್ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಮ್ಯಾಗ್ ವೀಲು, ಅದರಲ್ಲೂ ಸಡನ್ ಗಾಡಿ. ಓಕೆ, ತಗೊಂಡು ಮಾಡಿಸೋ ಅಂಥದ್ದು ಏನಿಲ್ಲ ಸರ್. ಫ್ರೆಶ್ ಆಗಿ ಇನ್ಶೂರೆನ್ಸು, FC ಎಲ್ಲ ಮಾಡಿಸ್ಕೊಡ್ತೀನಿ. 1,45,000 ರೂಪಾಯಿಗೆ ಆಗುತ್ತೆ. 1,45ಕ್ಕೆ 1,45ಕ್ಕೆ ಫ್ರೆಶ್ FC ನಾನು ಮಾಡಿಸ್ಕೊಡ್ತೀನಿ ಸರ್. ಓಕೆ, ಇನ್ನೂ 5,000 ಕಮ್ಮಿ ಮಾಡೋಣ ಸರ್. 1,40ಕ್ಕೆ 1,40ಕ್ಕೆ ಮಾಡೋಣ. ಓಕೆ, ನೆಕ್ಸ್ಟು ಟರ್ಬೋ ಇಂಜಿನ್ ಇರುವಂಥದ್ದು ಇದು ಇದೆಯಾ? ಸೇಲ್ಗಿದೆಯಾ ಸರ್? ಇದೆ ಸರ್. ಯಾವ್ದು ಇದು ಗಾಡಿ? ಇದು ಸರ್ ಟವೇರಾ. ಅದರಲ್ಲೂ 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್. ಮಾಡಲ್ 15 ಮಾಡಲು ಸಿಂಗಲ್ ಓನರ್. 15 ಸಿಂಗಲ್ ಓನರ್ ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ನೀವು ತಗೊಂಡು ಕಸ್ಟಮರ್ ಮಾಡಿಸ್ಕೋಬೇಕು ಅಷ್ಟೇ ಹೊರತಾಗಿ ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್ ಇದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ, ಅಪ್ ಟು ಡೇಟ್. ನಾನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿ 3 ಲಕ್ಷಕ್ಕೆ ಕೊಡ್ತೀನಿ. 3 ಲಕ್ಷಕ್ಕೆ ಫೈನಲ್ ಸರ್ ಅದು 15 ಮಾಡಲು. ಹೌದೌದು, 15 ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಯಾಕಂದ್ರೆ ಟವೇರಾಗೆ ತುಂಬಾನೇ ಫ್ಯಾನ್ಸ್ ಇರ್ತೀರಾ, ಸೊ ಬೇಕಾದ್ರೆ ಕರೆ ಮಾಡ್ಬೋದು. ಇದು ಗೂಡ್ಸ್ ಗಾಡಿ ಎಲ್ಲ ಹಾಕ್ಬಿಟ್ಟಿದ್ರಾ ಸರ್? ಯಾರೋ ಕಸ್ಟಮರ್ ಪಾರ್ಕಿಂಗ್ ಶೇಲಿಗೆ ತಂದುಬಿಟ್ಟಿದ್ದಾರೆ. ಯಾವ್ದು ಇದು? ಸರ್ ಇದು ಸೂಪರ್ ಕ್ಯಾರಿ. ಅದರಲ್ಲೂ ಡೀಸೆಲ್ ಗಾಡಿ, ಕಂಟೈನರ್ ಇರೋ ಗಾಡಿ. ಕಂಟೈನರ್ ಜೊತೆ ಎಲ್ಲ ಟಾರ್ಪಲ್ ಗಾಡಿ ಬರ್ತವೆ. ಯಾರೋ ತುಂಬಾ ಜನ ಕೇಳ್ತಾ ಇದ್ರು ಕಂಟೈನರ್ ಗಾಡಿ ಇದು ಹೇಳಿ ಅಂತ. ಯಾರೋ ಕಸ್ಟಮರ್ ಹೇಳಿದ್ರು ತಗೊಂಬಂದ್ ಬಿಡಿ ಅಂತಂದ್ರೆ ತಗೊಂಬಂದ್ ಬಿಟ್ಟಿದ್ದಾರೆ ಸರ್. ಓಕೆ, ಮಾಡಲ್ ಇದು ಸರ್ 18 ಮಾಡಲು ಸಿಂಗಲ್ ಓನರ್. ಓಡಿರೋದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಯಾಕಂದ್ರೆ ಎಲ್ಲೋ ಬೋರ್ಡ್ ಅಲ್ವಾ ಇದು? ಎಲ್ಲೋ ಬೋರ್ಡ್ ಅಲ್ಲಿ ಅದನ್ನಂತೂ ಇದ್ದೇ ಇರ್ತದೆ. ಓಡಿಸಿರ್ತಾರೆ ಗ್ಯಾರಂಟಿ. ಕೆಲವ್ರು ಓಡಿಸಿರ್ತಾರೆ, ಕೆಲವ್ರು ಓಡಿಸಿರಲ್ಲ. ಇದು 1 ಲಕ್ಷ ಚಿಲ್ಲರೆ ಓಡಿದೆ. ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಚೆನ್ನಾಗಿದೆ ಅಂತಾನು ಹೇಳಕ್ಕಾಗಲ್ಲ, ಗುಡ್ ಕಂಡೀಷನ್ ಅಂತ ಹೇಳಕ್ಕಾಗಲ್ಲ. ಇದು ಎಲ್ಲೋ ಬೋರ್ಡು, ರೋಡಲ್ಲಿ ಗುಡ್ ಲಗೇಜ್ ಹೊಡಿ ಅಂತ ಗಾಡಿಗಳು ಸರ್. ಸ್ವಲ್ಪ ಕೆಲಸ ಇದೆ ಸಣ್ಣ ಪುಟ್ಟ. ರೇಟಲ್ಲಿ ಕಡಿಮೆ ಕೊಡ್ತೀವಿ ಸರ್. ಏನ್ ಪ್ರೈಸ್? 3,10,000. 3,10,000ಕ್ಕೆ 2,95,000 ರೂಪಾಯಿ ಕೊಡೋಣ ಬನ್ನಿ ಸರ್. 2,95 ಡೈರೆಕ್ಟ್. 18 ಮಾಡಲು ಸಿಂಗಲ್ ಓನರು, ಅದರಲ್ಲೂ ಡೀಸೆಲ್ ಗಾಡಿ. ಓಕೆ, ಬನ್ನಿ ಕೊಡೋಣ. ಸರಿ ಬಿಡ್ತೀಡ. ಸೊ ಇನ್ನೂ ಕೆಲವೊಂದು ಗಾಡಿಗಳಿರುತ್ತೆ, ಇನ್ನೂ ಜಾಸ್ತಿನೇ ಇರುತ್ತೆ. ಈ ಇಷ್ಟೊತ್ತು ಏನು ನೋಡಿದ್ರಿ ಇವೆಲ್ಲನೂ ಕೂಡ ನಿಮಗೆ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ ಮಾಡೆಲ್ ಗಾಡಿಗಳು ಲೋ ಪ್ರೈಸಲ್ಲಿ ಯಾವ್ದು ಸಿಗುತ್ತೆ ಇದನ್ನೆಲ್ಲ ನೋಡಿದ್ದೀರಾ. ಇವಾಗ ನೀವು ನೋಡೋಂಥದ್ದು ಮಾಡೆಲ್ ಗಾಡಿಗಳು ಅಂದರೆ ನಿಮಗೆ ಸಿಯಾಸ್ ಬೇಕಾ, XUV ನೋಡ್ತಾ ಇದ್ದೀರಾ, ಇನ್ನೋವಾಗಳು ನೋಡ್ತಾ ಇದ್ದೀರಾ, ಮಾಡೆಲ್ ವೆಹಿಕಲ್ಸು ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ವೈಟ್ ಕಲರು ಚೆವ್ರೊಲೆಟ್ ಬೀಟ್, ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಿರುವಂಥ ಗಾಡಿ ಅಂತ ಹೇಳ್ಬೋದು. ಒಳ್ಳೆ ಸ್ಪೋರ್ಟ್ಸಿ ಲುಕ್ಕಲ್ಲಿ ಇರುವಂಥದ್ದು. ವಿತ್ ನಿಮಗೆ ಮ್ಯಾಗ್ವಿಲ್ ಇರುತ್ತೆ. K19 ಅಂದರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮಾಡಲ್ ಮೂರ್ತಿನ ಇದು ಸರ್ 15 ಮಾಡಲು ಸೆಕೆಂಡ್ ಓನರ್ LT ಟಾಪ್ ಎಂಡ್. ಓಕೆ, 15 ಮಾಡಲು ಸೆಕೆಂಡ್ ಓನರ್ LT ಟಾಪ್ ಅಂಡ್ ಬ್ಯಾಕ್ ವೈಫ್. ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 15 ಮಾಡಲು ಸೆಕೆಂಡ್ ಓನರ್. ಗಾಡಿ ಚೆನ್ನಾಗಿದೆ ಸರ್. ಓಕೆ, ಇದು 2,65,000 ರೂಪಾಯಿಗೆ ಆಗುತ್ತೆ. 2,65,000, 2,65,000 ಅಂದರೆ 2,65,000 ರೂಪಾಯಿಗೆ ನಿಮ್ಗೆ ಇದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಲೋನು ಕೂಡ ಆಗುತ್ತೆ ಇದಕ್ಕೂ ಕೂಡ ಸರ್. ಕೆಲವರು ಚೆವರ್ಲೆಟ್ ಕಂಪ್ನಿ ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಆದ್ರೆ ಮಾಡಿಸ್ಕೊಡ್ಬೋದು. ಆಗಿಲ್ಲ ಅಂತಂದ್ರೆ ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ಬೋದು. ಓಕೆ, ರೇಟಲ್ಲಿ 2.5 ಲಕ್ಷ ಕೊಡ್ತೀನಿ.
2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ ಕೊಡ್ತೀನಿ. ಓಕೆ 2,50,000ಗೆ ನಿಮಗೆ ಈ ಚೇರ್ ಬೀಟ್ ಸಿಗುತ್ತೆ. ಅದು ಕೂಡ 15 ಮಾಡಲ್ 2015 ಮಾಡಲು. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ರೆನಾಲ್ಟ್ ಡಸ್ಟರ್, ಒಳ್ಳೆ ಮಜಲ್ ಗಾಡಿ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. KA04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಮೂರ್ತಿ ಇದು ಸರ್. ಇದು ಬಂದು 14 ಮ್ಯಾನುಫ್ಯಾಕ್ಚರಿಂಗ್ 15 ರಿಜಿಸ್ಟ್ರೇಷನ್. ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಓನರ್ ಮಾತ್ರ 3 ಓನರ್. ಗಾಡಿ ಗುಡ್ ಕಂಡೀಷನ್, 4 ವೀಲ್ ಡ್ರೈವ್, 110 PS. ರಿಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕ್ಲಾಸ್ ಆಗಿದೆ, ಎಕ್ಸಲೆಂಟ್ ಆಗಿದೆ ಗಾಡಿ. ಇದು 4,50,000 ಕಸ್ಟಮರ್ ಕೋಟಿಂಗು. ಫೈನಲ್ ಟು ಫೈನಲ್ ಬಂದು 4,30,000 ರೂಪಾಯಿ ಕೊಡೋಣ ಸರ್. 4,30,000 ರೂಪಾಯಿ ಕೊಡೋಣ ಸರ್. ಗಾಡಿ ಕ್ಲಾಸ್ ಆಗಿದೆ ಸರ್. ಗಾಡಿ ಮಾಡಲ್ ಯಾವ್ದಾದ್ರಿ ಇದು? 14 ಮ್ಯಾನುಫ್ಯಾಕ್ಚರಿಂಗ್ 15 ರಿಜಿಸ್ಟ್ರೇಷನ್. 2014 ಮಾಡೆಲ್ ಗಾಡಿ ಅಲ್ಲಿಗೆ. ಹೌದೌದು. ಓಕೆ ಸೊ ನೋಡಿ, ಯಾರಾದರೂ ಕಡಿಮೆ ಬಜೆಟ್ ಅಲ್ಲಿ 4.5 ಲಕ್ಷ ರೇಂಜ್ ಅಲ್ಲಿ ಯಾರಾದರೂ ಡಸ್ಟರ್ ಹುಡುಕ್ತದೆ, ಆದ್ರೂ ಕೂಡ 14 ಮಾಡಲ್ ಖಂಡಿತವಾಗಿ ಒಂದ್ಸಲ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ನೋಡಿ. ಒಳ್ಳೆ ಪವರ್ಫುಲ್ ಗಾಡಿ, ಯಾಕಂದ್ರೆ 110 PS ಆದ್ರಿಂದ ಒಳ್ಳೆ ಪವರ್ಫುಲ್. ಅದರಲ್ಲೂ 4 ವೀಲ್ ಡ್ರೈವ್ ಸರ್. 4 ವೀಲ್ ಡ್ರೈವ್ ನಿಮಗೆ ಮೈಲೇಜ್ ಎಲ್ಲ ಒಂದು 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈ ಹಿಂದೆ ನಾನು ಏನು ಹೇಳ್ತೇನೆ ನಿಮಗೆ ಮಾಡೆಲ್ ಗಾಡಿಗಳು. ಸೊ ಇವೆಲ್ಲನೂ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಅಂದರೆ ತುಂಬ ಜನ ಫ್ಯಾಮಿಲಿ ಕಾರ್ಸ್ ಕೇಳ್ತಿರ್ತಾರೆ, 7 ಸೀಟರ್ ಕೇಳ್ತಿರ್ತಾರೆ. ಸೊ ಈಗ ಪ್ರತಿಯೊಂದು ಕೂಡ ಇರುತ್ತೆ. ಇಲ್ಲಿರುವಂಥದ್ದೆಲ್ಲ 7 ಸೀಟರ್. ನಿಮಗೆ ಎರ್ಟಿಗಾ ಬೇಕಾ, ಇನೋವಾ ಬೇಕಾ, ಇಲ್ಲ ನೀವು ಸಿಯಾಸ್ ನೋಡ್ತಾ ಇದ್ದೀರಾ, ಇವೆಲ್ಲನೂ ಕೂಡ ಇರುತ್ತೆ. ಬಟ್ ಇದನ್ನ ನಾನು ನಿಮಗೆ ಲಾಸ್ಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಸೊ ನೀವು ನೋಡ್ತಾ ಇರ್ಬೋದು Volkswagen Polo ಮತ್ತೊಂದು ಇರುತ್ತೆ ಇಲ್ಲಿ ವಿತ್ ಅಲವಿಲ್ಸ್ ಇರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಮೂಡ್ತೇಣ ಇದು ಸರ್ 13 ಮಾಡಲು. 2013 ಮಾಡಲ್. 13ನೇ ಮಾಡಲು. ಇದು ಕೂಡ 3 ಓನರ್ ಆಗಿದೆ. 3rd ಓನರ್ ಗಾಡಿ ಸರ್ ಇದು. ಓಕೆ ಗಾಡಿ ಮಾತ್ರ ಎಕ್ಸಲೆಂಟ್ ಆಗೈತೆ. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ಗಾಡಿ, ಐಲೈನು. ಡೀಸೆಲ್ ಐಲೈನು ಸೂಪರ್ ಆಗಿದೆ ಗಾಡಿ ಮಾತ್ರ. ಏನ್ ನೋಡಂಗಿಲ್ಲ ಸರ್, ನಾನು ಏನು ಹೇಳೋದಿಲ್ಲ. ಆ ತರ ಕ್ಲಾಸ್ ಆಗಿದೆ. ಟೆಸ್ಟ್ ಡ್ರೈವ್ ಮಾಡಂಗಿಲ್ಲ. ಆ ಟೇಸ್ಟ್ ಅಲ್ಲಿ ಇದೆ ಗಾಡಿ. ಇದು ಕಸ್ಟಮರ್ ಕೋಟಿಂಗ್ 4 ಲಕ್ಷ ಹೇಳ್ತಾರೆ ಸರ್. ಒಂದು 390 ಮಾಡ್ಬೋದು. 390 3,90,000 ರೂಪಾಯಿ ಕೊಡ್ಬೋದು. ಓಕೆ ಅದು ಸರ್ ತಗೋಬೋದು ಸರ್. ಫಸ್ಟ್ ಕ್ಲಾಸ್ ಆಗಿದೆ ಸರ್ ಗಾಡಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಓಕೆ ಅದು ಕೂಡ ರೆಡ್ ಕಲರ್, ತುಂಬಾನೇ ಮಾರ್ಕೆಟ್ ಅಲ್ಲಿ ಹೈ ಡಿಮ್ಯಾಂಡ್ ಇರುವಂತದ್ದು. ಸೊ ನೋಡಿ ಇಂಟ್ರೆಸ್ಟ್ ಇದ್ರೆ ತಗೋಬಹುದು. ನೆಕ್ಸ್ಟ್ ಕಪ್ಪಟ್ಟು ಇಂಜಿನ್ ಜೊತೆ ಬರುವಂತ Hyundai i10. ನಿಮಗೆ i10 ಅಲ್ಲಿ ಬಂದು ಇದು ಆಟೋಮೆಟಿಕ್. ಇದು ಬಂದು ನಿಮಗೆ ಆಟೋಮೆಟಿಕ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್. ನಿಮಗೆ ಮೈಲೇಜ್ 15-16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲ್ ಮೂಡ್ತೇಣ ಇದು ಸರ್ 11 ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್ ಇದು 2,55,000. ಒಂದು 2,45,000 ರೂಪಾಯಿ ಮಾಡ್ಬೋದು ಸರ್. ಓಕೆ 2,45ಗೆ 2,45,000 ರೂಪಾಯಿ ಮಾಡ್ಬೋದು. ಓಕೆ ಸರ್ ಆಟೋಮೆಟಿಕ್ ಬೇಡವಾ? ಮ್ಯಾನ್ಯುವಲ್ ಮೋಡ್ ನೋಡಿ ಸರ್. ಇನ್ನು 3 ಗಾಡಿ ಇದಾವೆ. ಓಕೆ ಇದು ಬಂದು ನಿಮಗೆ ಮ್ಯಾನ್ಯುವಲ್. ಇದು ಕೂಡ ನಿಮಗೆ Hyundai i10 KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಇದು ಸರ್ 9 ಮಾಡಲು, ಸಿಂಗಲ್ ಓನರ್, 53,000 ಓಡಿದೆ. ಓಕೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ರೇಟ್ ಅಲ್ಲಿ ಮಾತ್ರ 2,55,000 ಸರ್. ಒಂದು 10,000 ಕಮ್ಮಿ ಮಾಡಿ 2,45,000 ರೂಪಾಯಿ ಕೊಡಬಹುದು. 2,45,000 2,45,000. ಹೌದೌದು. ಓಕೆ ನೆಕ್ಸ್ಟ್ ಮತ್ತೊಂದು ಕಪ್ಪಟ್ಟು ಇಂಜಿನ್ ಜೊತೆ ಇರುವಂತ Hyundai i10. ಇದು ತಾಬೋದು KS51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಇದರಲ್ಲೂ ಕೂಡ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲ್ ಮೂಡ್ತೇಣ ಇದು ಸರ್? ಇದು ಬಂದು 2011 ಮಾಡಲು, ಸಿಂಗಲ್ ಓನರ್, ಓಡಿರೋದೇ ಬರೀ 25,000 ಕಿಲೋಮೀಟರ್. 25,000 ಗಾಡಿ ಮಾತ್ರ ಕ್ಲಾಸ್ ಆಗದೆ ಸರ್. ಇವಾಗ ಆಲ್ಮೋಸ್ಟ್ ನಮ್ಮಲ್ಲಿ ಈ ಸಾರಿ ಸ್ಟಾಕ್ ಇರೋ ಗಾಡಿಗಳೆಲ್ಲ ಎಲ್ಲ ಗುಡ್ ಕಂಡೀಷನ್ ಗಾಡಿಗಳೇ. ಓಕೆ ತುಂಬಾ ಚೆನ್ನಾಗಿದಾವೆ ಗಾಡಿಗಳು. ಯಾಕಂದ್ರೆ ಹೊಸ ವರ್ಷಕ್ಕೆ ಹೊಸ ಸ್ಟಾಕೆ ಬರಲಿ ಅಂದ್ಬಿಟ್ಟು ಎಲ್ಲ ಹೊಸ ಸ್ಟಾಕ್ ಇದಾವೆ. ಒಳ್ಳೆ ಗುಡ್ ಕಂಡೀಷನ್ ಆಗಿದ್ದಾವೆ. ಆರಾಮಾಗಿ ತಗೊಂಡು ಹೋಗ್ಬೋದು. ಇದರಲ್ಲಿ ನಾವು ಮಾಡಲ್ ಗಾಡಿ ಇದ್ರೆ ಅದರಲ್ಲೂ ಕೂಡ ನಾವು ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಆಫರ್ ಕೊಡ್ತಾ ಇದೀವಿ ಸರ್ ನಾವು. ನೆಕ್ಸಾ ಕಾರಲ್ಲಿ ಹೊಸ ವರ್ಷಕ್ಕೆ ಆಗಿರ್ಬೋದು, ಕ್ರಿಸ್ಮಸ್ಗೆ ಆಗಿರ್ಬೋದು, ಆಫರ್ ಕೊಡ್ತೀವಿ. ಆಫರ್ ಒಳಗಡೆ ಆಫರ್. ಓಕೆ ಸರ್ ಇದು ಬಂದು 2,90,000 ಬೇಕೇ ಬೇಕು ಅಂತಾರೆ ಕಸ್ಟಮರ್. 290 2,90,000. ಯಾಕಂದ್ರೆ ಬರೀ 25,000 ಕಿಲೋಮೀಟರ್ ಓಡಿರೋದು. ಗಾಡಿ ಕ್ಲಾಸ್ ಆಗದೆ. ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ 2,90,000 ರೂಪಾಯಿ ಆಗುತ್ತೆ. ಓಕೆ ನೆಕ್ಸ್ಟ್ ಮೂಡ್ತೇನೆ ಇದು ಸರ್? ಇದು ಬಂದು 13 ಮಾಡಲು. 13 ಮಾಡಲು ಮ್ಯಾಗ್ನಾ ವೇರಿಯಂಟ್. 3rd ಓನರ್ ಆಗಿದೆ. ವಿತ್ LPG ಇದೆ. ಇದು ಕೂಡ ಗಾಡಿ ಕ್ಲಾಸ್ ಆಗೈತೆ ಸರ್. ಓಕೆ ಏನು ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಗಾಡಿನ ಗುಡ್ ಕಂಡೀಷನ್ ಆಗೈತೆ. ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಓಕೆ ಕಸ್ಟಮರ್ ಸಮಾಧಾನಕ್ಕೆ ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಬೇಕು ಬಿಟ್ರೆ ಗಾಡಿ ಕ್ಲಾಸ್ ಆಗಿದೆ. ಓಕೆ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 2,65,000. ಇನ್ನೂ ಸ್ವಲ್ಪ ಕಡಿಮೆ 2,45,000 ರೂಪಾಯಿ ಕೊಡೋಣ ಸರ್. ಫೈನಲ್ ಟು ಫೈನಲ್ ಕಡಿಮೆ ಪ್ರೈಸ್ ಹೇಳಿ. ಇದೇ ಗಾಡಿ ಬಜಾರಲ್ಲಿ ಏನ್ ಗೊತ್ತಾಗ್ಬಿಡ್ತೀರಾ? ಬೇಡ ಸರ್, ನಾವು ಬಜಾರ್ ಬೇಡ ನಮ್ಗೆ. ನಿಮ್ ಪ್ರೈಸ್ ಹೇಳಿ. 2,40,000 ರೂಪಾಯಿ ಕೊಡೋಣ ಸರ್. 240 ಫೈನಲ್ ಮಾಡ್ಕೊಡಿ. ಪೆಟ್ರೋಲ್ ಪ್ಲಸ್ CNG. LPG ನ CNG ಇದು ಸರ್? ಇದು LPG. ಓಕೆ 1 kg ನಿಮಗೆ LPG ಅಂದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 25+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಪೆಟ್ರೋಲ್ ಅಲ್ಲಾದಾಗ ನೀವು 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರೈಸ್ ಹೇಳಿದ್ದಾರೆ ನಿಮಗೆ ಬೆಸ್ಟ್ ಅಂತ ಅನ್ಸಿದ್ರೆ ಖಂಡಿತವಾಗಿ ವಿಸಿಟ್ ಸರ್. ಖಂಡಿತ ಅದಕ್ಕಿಂತಲೂ ಕಡಿಮೆ ಅಂತೂ ಆಗಲ್ಲ. ಯಾಕೆಂದ್ರೆ ನಾವು ಆಫರ್ ಅಲ್ಲಿ ಬಿಟ್ಬಿಟ್ಟಿದೀವಿ ಆಲ್ರೆಡಿ. ಹೊಸ ವರ್ಷಕ್ಕೆ ಅಂದ್ಬಿಟ್ಟು ತಿರುಗಿ ಬಾರ್ಗಿನ್ ಮಾಡಬಾರ್ದು ಅಂದ್ಬಿಟ್ಟು 2,40,000 ರೂಪಾಯಿ ಕೊಡೋಣ. ಅದರಲ್ಲೂ ಬೇಕಾದ್ರೆ ಪ್ರೊಫೈಲ್ ಚೆನ್ನಾಗಿದೆ, ಲೋನ್ ಕೂಡ ಮಾಡಿಸ್ಕೊಡೋಣ.
ಪ್ರೊಫೈಲ್ ಚೆನ್ನಾಗಿರೋ ಲೋನು ಖಂಡಿತ ಮಾಡಿಸ್ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಸೆಲೆರಿಯೋ. ಸೆಲಾರಿಯಾ ಬಂದು 18 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಓಡಿರೋದು ಬರೀ 12,000 ಕಿಲೋಮೀಟರ್. 12,000 ಕಿಲೋಮೀಟ್ರು. ಗಾಡಿ ಮಾತ್ರ ಕ್ಲಾಸ್ ಆಗೈತೆ. VXI AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಂದು ಡೌಟ್ಸ್ ಏನಪ್ಪ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಗಿದೆ. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೋದು. 4.25 ಲಕ್ಷ ಕೋಟಿಂಗ್ ಇದೆ. ರೇಟಲ್ಲಿ ಬೇಕಾದ್ರೆ 4,20,000 ರೂಪಾಯಿ ಕೊಡ್ತೀನಿ. 4,20,000 ಓಡಿರೋದು 12,000 ಕಿಲೋಮೀಟ್ರು. ಬೇರೆ ಏನಾರ ಪ್ರಾಬ್ಲಮ್ ಇದ್ರೆ ನೀವು ಚೆಕ್ ಮಾಡಿಸ್ಕೊಂಡು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಓಡಿಸ್ಕೊಂಡು ಆಮೇಲೆ ಬೇಕಾದ್ರೆ ತೊಗೊಂಡು ಹೋಗೋದು. ಖಂಡಿತ. ಲೋನ್ ಕೂಡ ನಿಮಗೆ ಹೆಚ್ಚು ಕಡಿಮೆ ಒಂದು 3.5 ಲಕ್ಷ ಲೋನ್ ಸಿಗುತ್ತೆ. ಅದಕ್ಕೆ 3.5 ಲಕ್ಷ ಲೋನ್. 3.5 ಲಕ್ಷ ಲೋನ್ ಬೇಕಾದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ನಾನೇ ಮಾಡಿಸ್ಕೊಡ್ತೀನಿ. ಓಕೆ ಮೂರ್ತಿಣ್ಣ. ಸೊ ನೆಕ್ಸ್ಟ್ ಸ್ವಿಫ್ಟು. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ K05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಸಿಲ್ವರ್ ಕಲರಲ್ಲಿ ಗಾಡಿ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಅದು ಕೂಡ ಇದು ನ್ಯೂ ಶೇಪು. ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗು, AC ಸಿಸ್ಟಮು, 4 ಪವರ್ ವಿಂಡೋ ಎಲ್ಲನೂ ಕೂಡ ಇರುವಂಥದ್ದು ಗಾಡಿ. ಮಾಡಲು ಮೂರ್ತಿಣ್ಣ ಇದು ಸರ್, ಇದು 20 ಮಾಡಲು ಸಿಂಗಲ್ ಓನರು VXI. ಓಕೆ, VXI AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಓಡಿರೋದು 1 ಲಕ್ಷ ಜಿನಿಯನ್ ಮೀಟ್ರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ಚೆನ್ನಾಗಿದೆ ಸರ್. ಇದು ಫೈನಲ್ ಟು ಫೈನಲ್ ಬಂದು 5,75,000 ರೂಪಾಯಿಗೆ ಆಗುತ್ತೆ. 575 ಆಗುತ್ತೆ. ಓಕೆ, ಲೋನ್ ಎಲ್ಲ ಎಷ್ಟಕ್ಕೆ ಆಗ್ಬೋದು ಇದು ಸರ್? ಮಾಡ್ಸೋಣ ಸರ್. 4.25 ಲಕ್ಷ ತನಕ ಬರೀ ಲೋನೇ ಸಿಗುತ್ತೆ ಅದಕ್ಕೆ. ಓಕೆ, 4.25 ಲಕ್ಷ ಲೋನು. ನೆಕ್ಸ್ಟ್ ಮತ್ತೊಂದು ಕ್ವಿಡ್, ಅದು ಕೂಡ ಕ್ಲೈಂಬರ್. ಇದು ಕ್ಲೈಂಬರ್ ಅಲ್ಲಿ ಆಟೋಮೆಟಿಕ್ ಸರ್ ಇದು. ಓಕೆ, ಆಟೋಮೆಟಿಕ್ ಕ್ಲೈಂಬರ್, KA51 ರಿಜಿಸ್ಟರ್ಡ್ ವೆಹಿಕಲ್, ಅಲವಿಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಎಲ್ಲನೂ ಕೂಡ ಇರುವಂಥದ್ದು. ನಿಮಗೆ ಆಟೋಮೆಟಿಕ್ ಇದ್ರೂ ಕೂಡ ನೀವು 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡೆಲ್ ಇದು ಸರ್, ಇದು 18 ಮಾಡಲು ಸಿಂಗಲ್ ಓನರು. ಓಡಿರೋದೇ ಬರೀ 28,000 ಕಿಲೋಮೀಟರ್. 28,000. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್, ಇದು ಫೈನಲ್ ಟು ಫೈನಲ್ ಬಂದು 3,70,000 ರೂಪಾಯಿಗೆ ಆಗುತ್ತೆ. 370 ಆಗುತ್ತೆ. ಅದು ಕೂಡ ಆಟೋಮೆಟಿಕ್. ಓಡಿರೋದೇ 28,000 ಕಿಲೋಮೀಟರ್. ಗಾಡಿ ತುಂಬಾ ಚೆನ್ನಾಗಿದೆ. ಲೋನ್ ಕೂಡ 3 ಲಕ್ಷದವರೆಗೂ ಲೋನೇ ಮಾಡಿಸ್ಬೋದು. ಓಕೆ, 3.5 ಆದ್ರೂ ಆಗ್ಬೋದು ಸರ್. ಲೋನ್ ಹೇಳಕ್ಕಲ್ಲ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3.5 ಲ್ಯಾಕ್ಸ್ ಬರೀ ಲೋನೇ ಸಿಗ್ಬೋದು ಇದಕ್ಕೆ. ಓಕೆ, ಗಾಡಿ ಚೆನ್ನಾಗಿದೆ. ಓಕೆ, ಸರಿ. ಗಾಡಿ ನೋಡಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ಮುಡ್ತೇಣ ಹೆಂಗಿದೆ ಅಂತ. ಸೊ ನೆಕ್ಸ್ಟ್ ವ್ಯಾಗನಾರು. ಸರ್, ವ್ಯಾಗನರ್ ಬಂದು 11 ಸಿಂಗಲ್ ಓನರ್ ಗಾಡಿ. ಓಕೆ, LXI AC ಪವರ್ ಸ್ಟೇರಿಂಗ್ ವಿತ್ LPG ಕೂಡ ಇದೆ. ವಿತ್ LPG ಇದೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಓಡಿರೋದು 84 ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 2,65,000 ಕಸ್ಟಮರ್ ಕೋಟಿಂಗ್ ಇದೆ. ಓಕೆ, ಫೈನಲ್ ಬಂದು ಒಂದು 2,40,000 ರೂಪಾಯಿಗೆ ಮಾಡ್ಬೋದು. 2,40,000 ರೂಪಾಯಿಗೆ ಗಾಡಿ ಕ್ಲಾಸ್ ಆಗಿದೆ ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಬರ್ಲಿ ಸರ್, ಕಸ್ಟಮರ್ಗೆ ಹಾಕಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿ ಅಂದ್ರೆ 2,35,000 ರೂಪಾಯಿಗೆ ಕೊಡ್ತೀನಿ ಬನ್ನಿ. ಈಗ Hyundai Santro ಬ್ಲಾಕ್ ಕಲರ್ ಗಾಡಿ. ಸೊ ನೀವು ನೋಡ್ತಾ ಇರ್ಬೋದು, ಮಾಡೆಲ್ ಮುಡ್ತೇಣ ಅದು ಸರ್. ಅದು 2009 ಮಾಡಲು 3rd ಓನರು ವಿತ್ LPG ಇದೆ. ಓಕೆ, ಅಪ್ ಟು ಡಾಕ್ಯುಮೆಂಟ್ಸು 29 ವರೆಗೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. 1,65,000 ಕೋಟಿಂಗು. ಬರ್ಲಿ ಸರ್, ಕಸ್ಟಮರ್ 1,55,000 ಬೇಕಲ್ಲ, 1,50,000 ಬೇಕು ಅಂದ್ರೆ ಕೊಡ್ತೀನಿ ಬನ್ನಿ ಸರ್. 1.5 ಲಕ್ಷಕ್ಕೆ 1,50,000 ಬಂದ್ರೆ ಕೊಡೋಣ ಬನ್ನಿ ಸರ್. ಫ್ರೆಶ್ ಅಪ್ಸಿ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಅಪ್ಡೇಟ್. ಗಾಡಿನೂ ಗುಡ್ ಕಂಡೀಷನ್ ಆಗಿದೆ. ಓಕೆ ಮುಡ್ತೇನೆ. ನೆಕ್ಸ್ಟ್ TUV ಸರ್, TUV 300 ಬಂದು 2018 ಮಾಡಲು ಸಿಂಗಲ್ ಓನರು. ಓಡಿರೋದೇ ಬರೀ 24,000 ಕಿಲೋಮೀಟರ್. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ಗಾಡಿ ಸರ್. ಡೀಸೆಲ್. ಇದರಲ್ಲೆಲ್ಲ ಪೆಟ್ರೋಲ್ ತಗೊಂಡ್ರೆ ಅವ್ರು ಓಡಿಸೋಕ್ಕಲ್ಲ, ಮನೆ ನಿಲ್ಸ್ಕೊಬೇಕಾಗುತ್ತೆ. ಏನಿದ್ರು ಡೈಲಿ ರೊಟೇಷನ್ ಆಗುತ್ತಲ್ಲ, ಲಕ್ಷಾಂತರ ರೂಪಾಯಿ ಅವ್ರಿಗೆ ಮಾತ್ರ ಇದು ಗಾಡಿ. ಓಕೆ, ನಾವು ಸ್ವಂತಕ್ಕೆ ಅಂತ ಮಾಡಿಕೊಳ್ಳೋರಿಗೆ, ಫ್ಯಾಮಿಲಿಗೆ ಒಂದು ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕೇ ಬೇಕು ಸರ್. 5 ಸೀಟರ್ ವೆಹಿಕಲ್, 2 ಬೇಬಿ ಸೀಟ್ ಕೂಡ ಫಿಟೆಡ್ ಇದೆ. ಗಾಡಿ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಒಂದು ಯಾವುದಿಲ್ಲ. ಒಂದು ಸ್ವಲ್ಪ ಏಟ್ ಕೆಲಸ ಆಗಿದೆ, ಅದನ್ನು ಫುಲ್ ನಾವು ಕ್ಲೀನಾಗಿ ರೆಡಿ ಮಾಡಿ ನಿಲ್ಸಿದೀವಿ. ಯಾಕಂದ್ರೆ ಮೊದಲೇ ಹೇಳ್ಬೇಕು ಕಸ್ಟಮರ್ಗೆ, ಆಮೇಲೆ ಬಂದು ನೋಡಿದಾಗ ಏನೋ ಕೆಲಸ ಆಗಿದೆ ನೀವೇನು ಹೇಳಿಲ್ಲ ಅನ್ನೋದು ಬೇಡ ಸರ್. ಸ್ವಲ್ಪ ಕೆಲಸ ಆಗಿದೆ. 6,75,000 ಕೋಟಿಂಗ್ ಇದೆ ಸರ್. ಇದು 6,60,000 ರೂಪಾಯಿಗೆ ಆಗುತ್ತೆ. 6,60,000 ರೂಪಾಯಿಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಇರುವಂತಹ ಸೆಡನ್ಗಳಲ್ಲಿ ಅದು ಲಕ್ಸರಿ ಸೆಡನ್ ಮಾರುತಿ ಸುಜುಕಿ ಅಂದ್ರೆ ಅದು ಸಿಯಾಸ್ ಗಾಡಿಗಳು. ಇಲ್ಲಿ 2 ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ನಿಮಗೆ ಇದು ಬಂದು ನಿಮಗೆ ಟಾಪ್ ಎಂಡ್ ವಿತ್ ಅಲವಿಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುವಂತ ಡೀಸೆಲ್ ವೇರಿಯಂಟ್ ಇದು. ಅಂದ್ರೆ ಡೀಸೆಲ್ ಅಲ್ಲಿ ನಿಮಗೆ ಟಾಪ್ ಎಂಡ್ ಇರುತ್ತೆ. ಇದು ZA+? ಸರ್, ZA+ ವಿತ್ ಪುಷ್ ಸ್ಟಾರ್ಟ್ ಬಟನ್. ಹೌದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ರೇರ್ AC ಪ್ರತಿಯೊಂದು ಕೂಡ ಇರುವಂಥದ್ದು. ಮತ್ತೆ ಒಳ್ಳೆ ಸೇಫ್ಟಿ ರೇಟಿಂಗ್, ಮಾರುತಿ ಸುಜುಕಿ ಒಳ್ಳೆ ಸೇಫ್ಟಿ ರೇಟಿಂಗ್ ಅಂತ ಹೇಳ್ಬೋದು. ಸೊ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ 4 ರೇಟಿಂಗ್ ಇರುತ್ತೆ ಇದು ಸೇಫ್ಟಿದು. ಯಾವುದೋ ಒಂದು ಕಂಪ್ನಿಯವರು ಯಾರೋ ಕೊಟ್ಟಿದ್ದಾರೆ ಇದು ಆಕ್ಚುಲಿ 4 ರೇಟಿಂಗ್ ಅಂತ. ಯಾಕಂದ್ರೆ ನಾನು ಸಿಯಾಸ್ ಹುಡುಕ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನನಗೆ ಗೊತ್ತಿದೆ. ಮೈಲೇಜ್ ಎಲ್ಲ ನಿಮಗೆ ಹೈವೇಲಿ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿ ಡ್ರೈವಿಂಗ್ ಅಲ್ಲಿ ನಿಮಗೆ 15-16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು
ಸರ್ 15 ಮಾಡಲು ಸೆಕೆಂಡ್ ಓನರು, ಹ್ಮ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಮಾತ್ರ ಗಾಡಿ. ಓಕೆ, ₹1 ಖರ್ಚು ಇಲ್ಲ ಸರ್. ಇದು ₹1 ಖರ್ಚು. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಗಾಡಿ. ಪ್ರೈಸ್ ಏನಿದೆ ಇದು ಸರ್ ಕಸ್ಟಮರ್ ಕೋಟಿಂಗ್ ಒಂದು 5,80,000 ಹೇಳ್ತಾರೆ, ಹ್ಮ್. ಒಂದು 5,60,000 ಮಾಡ್ಬೋದು. 5,60,000 ZD ಪ್ಲಸ್ ಸರ್. ಓಕೆ, ತುಂಬಾ ಚೆನ್ನಾಗಿದೆ. ಪುಷ್ ಸ್ಟಾರ್ಟ್ ಬಟನ್ ಜೊತೆ ಹೌದು. ಓಕೆ, ಲೋನ್ ಎಲ್ಲ ಎಷ್ಟಕ್ಕೆ ಆಗ್ಬೋದಾಗ್ರಿ ಇದು? ಸರ್ ಲೋನ್ ನಿಮ್ಗೆ 80% 90% ಲೋನೇ ಮಾಡಿಸ್ಕೊಡೋಣ ಸರ್. ಓಕೆ, ಶೇಕಡ 80ರಿಂದ 90 ಅಂದ್ರೆ 1,10,000 ಡೌನ್ ಪೇಮೆಂಟ್ ತರ ನೀವು ಕೂಡ ಲೆಕ್ಕ ಹಾಕೋಬಹುದು. ಏನ್ ಹೇಳ್ತಾ ಇದ್ದೀವಿ, ಡೌನ್ ಪೇಮೆಂಟ್ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ನಿಮಗೆ ಇನ್ನೂ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು. ಇಲ್ಲ ಸ್ವಲ್ಪ ವೇರಿ ಇತ್ತು ಅಂದ್ರೆ ಆಬ್ವಿಯಸ್ಲಿ ನಿಮಗೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ವೇರಿ ಆಗೇ ಆಗುತ್ತೆ. ಮತ್ತೊಂದು ಸಿಯಾಸ್ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಟಾಪ್ ಎಂಡ್ ಅಲ್ಲ, ಹಿಂದೆ ನೀವು ಟಾಪ್ ಎಂಡ್ ನೋಡಿದ್ರಿ. ಇದು ಬಂದು ನಿಮಗೆ K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಪೆಟ್ರೋಲ್ ಏನಾ ಇಲ್ಲ ಡೀಸೆಲ್? ಇದು ಸರ್ ಇದು ಪೆಟ್ರೋಲ್ ಗಾಡಿ ಸರ್. ಇದು ಪೆಟ್ರೋಲ್. ಇದು 17 ಮಾಡಲು, ಸೆಕೆಂಡ್ ಓನರ್, 92 ಚೇಂಜ್ ಓಡಿದೆ. ಓಕೆ, ಡೆಲ್ಟಾ ವೇರಿಯಂಟ್. ವೇರಿಯಂಟ್ ಗಾಡಿ ಮಾತ್ರ ಇದು ತುಂಬಾ ಕ್ಲಾಸ್ ಆಗಿದೆ. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ಓಕೆ, ಈ ಗಾಡಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ನೀಟಾಗಿದೆ. ಕಲರ್ ಬಂದು ನೋಡಿ, ಅದನ್ನ ನೋಡಿದ್ರೆ ಇದಕ್ಕೆ ಕನ್ಫ್ಯೂಸ್ ಆಗ್ಬೇಕು, ಇದನ್ನ ನೋಡಿದ್ರೆ ಅದಕ್ಕೆ ಕನ್ಫ್ಯೂಸ್ ಆಗ್ಬೇಕು, ಆ ತರ ಇದೆ. ಗಾಡಿ ಕ್ಲಾಸ್ ಆಗಿದೆ ಸರ್. ಇದು 2 ಗಾಡಿನೂ ಎಕ್ಸಲೆಂಟ್ ಗಾಡಿಗಳು. ಓಕೆ ಸರ್, ಇದು 5,40,000 ಕೊಡೋಣ. 5,40,000. ಯಾಕಂದ್ರೆ 17 ಮಾಡಲು, ಸೆಕೆಂಡ್ ಓನರು, 92,000 ಓಡಿದೆ. ಗಾಡಿ ಕ್ಲಾಸ್ ಆಗಿದೆ. ಒಂದು 5,40,000 ಕೊಡೋಣ. ಓಕೆ, 5,40,000 ನಿಮ್ಗೆ ಅಂದ್ರೆ ಅದರಲ್ಲೂ ಈಗ ಆಫರ್ ಇಯರ್ ಎಂಡ್ ಕ್ರಿಸ್ಮಸ್ ಬಂದಿದೆಯಲ್ಲ, ಆಫರ್ ನೆಕ್ಸಾ ಕಾರಲ್ಲಿ ಏನು ಆಫರ್ ಕೊಡ್ತಾರೆ ಅಂತ ಕೇಳ್ತಾರಲ್ವಾ, ನಾವು ಗಾಡಿಲೂ ಆಫರ್ ಕೊಡ್ತೀವಿ. ಪ್ಲಸ್ ಅದರಲ್ಲೂ ಒಂದು ಗಿಫ್ಟ್ ಅಂತ ಕೊಡ್ತೀವಿ ಸರ್. ನಾವು ಹೊಸ ವರ್ಷ ಗಿಫ್ಟ್. ಏನ್ ಗಿಫ್ಟ್ ಸರ್ ಹೇಳ್ತೀವಿ ಸರ್. ನಾವು ಕೊಡುವಾಗ ಕಾರ್ದು ವಿಡಿಯೋ ಮಾಡೋರ್ಗು ಇದೆಯಾ ಸರ್? ಇಲ್ಲ, ಕೊಡೋಣ ಸರ್. ಅಯ್ಯೋ, ನೀವು ತಿಂಗಳಿಗೆ ಒಂದ್ಸರಿ ಬಂದು ನಮ್ಮ ಹತ್ರ ವಿಸಿಟ್ ಕೊಡ್ತೀರಿ, ನಿಮ್ಗೊಂದು ನಾವು ಗಿಫ್ಟ್ ಕೊಡಲಿಲ್ಲ ಅಂತಂದ್ರೆ ಹೆಂಗೆ ಸರ್? ನಿಮ್ಗೂ ಗಿಫ್ಟ್ ಸಿಗುತ್ತೆ. ಇಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ಕೊಂಡ್ ಬರ್ತಾರೆ ಅವ್ರಿಗೆ ಒಳ್ಳೆ ಕಾರ್ ಕೊಡಿ. ಖಂಡಿತ ಕೊಡೋಣ ಸರ್. ಅದು ನೆಕ್ಸಾ ಕಾರ್ಸ್ ಅಲ್ಲಿ ಗಾಡಿಗಳು ಅನ್ಕಂಡೀಷನ್ ಅಂತ ಹೇಳಲೇಬಾರದು. ಗುಡ್ ಕಂಡೀಷನ್ ಗಾಡಿನೇ ಸರ್. ಕಡಿಮೆ ಬಜೆಟ್ ಆಗಿರ್ಬೋದು, ಅದ್ರನ್ನ ಏನಿದೆಯೋ ಅದ್ರ ಕೆಲಸ ನಾನು ಹೇಳ್ಬಿಟ್ಟೆ ಕೊಡ್ತೀನಿ. ಐ ಮಾಡಲ್ ಗಾಡಿ ಇರ್ಬೋದು, ಅದ್ರಲ್ಲಿ ಏನಿದೆಯೋ ಕೆಲಸ, ಏನ್ ಕೆಲಸ ಆಗಿದೆ, ಏನ್ ಕೆಲಸ ಆಗಿಲ್ಲ, ನೀಟಾಗೆಲ್ಲ ಹೇಳ್ಬಿಟ್ಟು ಕಸ್ಟಮರ್ ಖುಷಿಯಿಂದ ತಗೊಂಡೋಗ್ಬೇಕು ಸರ್ ಗಾಡಿ. ಇದ್ರಲ್ಲಿ ಕೊಂಡು ನಾನು ಕೊಡ್ತೀನಿ ಗಾಡಿ. ಓಕೆ, ಮೂರ್ತಿನ ಇದು ಸೆಲೆರಿಯೋ ಒಂದು ಮಿಸ್ ಮಾಡಿದೀವಿ, ಇದ್ರ ಡೀಟೇಲ್ ಕೊಟ್ಬಿಡೋಣ. ಸೆಲೆರಿಯೋ VXi K53 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಟೈರ್ ಕಂಡೀಷನ್ ಚೆನ್ನಾಗೇ ಇರುತ್ತೆ ನಿಮಗೆ. ಇದು ಪೆಟ್ರೋಲ್ ಎಲ್ಲ ಆದ್ರಿಂದ ನೀವು ಆರಾಮಾಗಿ 16-18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಇದ್ರಲ್ಲಿ ಆಲ್ಫೋ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ನಾವು ಇಂಟೀರಿಯರ್ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಸೊ ಅದಕ್ಕೋಸ್ಕರ ತೋರಿಸ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮಾಡಲ್ ಮೂಡ್ತೇನೆ ಇದು ಸರ್. ಇದು 14 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ಓಡಿರೋದೇ 64,000 ಕಿಲೋಮೀಟರ್. ಇದು ಕೂಡ ಎಕ್ಸಲೆಂಟ್ ಆಗೈತೆ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಅದರಲ್ಲೂ ಮಾಡಲ್ ಗಾಡಿ ಬೇಕು, ಕಡಿಮೆ ಓಡಿರ್ಬೇಕು ಕಿಲೋಮೀಟರ್ ಅಂತ ಕಸ್ಟಮರ್ ಕೇಳ್ತಿರ್ತಾರಲ್ವಾ, ಬನ್ನಿ ಸರ್ ಕೊಡೋಣ. ಇದು ಬಂದು 3,65,000. ಬೇಡ ಸರ್, 3,50,000 ಕೊಡೋಣ. ಓಕೆ, 3,50,000 ಕ್ಲಾಸ್ ಆಗಿದೆ ಸರ್. ಅದರಲ್ಲೇ 3 ಲಕ್ಷ ಲೋನೇ ಸಿಗುತ್ತೆ. 3 ಲಕ್ಷ ಲೋನ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3 ಲಕ್ಷ ಲೋನೇ ಸಿಗುತ್ತೆ ಗಾಡಿಗೆ. ಓಕೆ, ನೆಕ್ಸ್ಟ್ ಇನೋವಾ ಸರ್. ಇನೋವಾ ಕ್ರಿಸ್ಟಾ G ವರ್ಷನ್ 2018 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ನಿಮ್ಗೆ ಇದ್ರಲ್ಲಿ ಅಲೋವಿಲ್ಸ್ ಬರುತ್ತೆ. ಆಲ್ಫಾ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನ್ಯಾವಿಗೇಷನ್ ಸಿಸ್ಟಮ್ ಇರುತ್ತೆ. ಪ್ರತಿಯೊಂದು ಕೂಡ ಫೀಚರ್ ಇರುವಂತ ಕಾರ್ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾನೇ ಹೈ ಡಿಮ್ಯಾಂಡ್. ಇದು ಕೂಡ ಮಾರ್ಕೆಟ್ ಅಲ್ಲಿ ಇರುತ್ತೆ, ನಿಮಗೆ ಗೊತ್ತೇ ಇರುತ್ತೆ. ತುಂಬಾ ಜನ ಯಾರ್ಯಾರು ಕ್ರಿಸ್ಟಾ ಹುಡುಕ್ತಾ ಇರ್ತಾರೆ, ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಎಷ್ಟು ಓಡಿದೆ ಅಂದ್ರೆ ಇದು? ಸರ್, ಇದು 1,43,000 ಓಡಿದೆ. 1,43 ಜಿನಿಯನ್ ಮೀಟರ್. ಗಾಡಿ ಚೆನ್ನಾಗಿದೆ. ರೀನ್ ನಂಬರ್ ಸರ್. ಓಕೆ, ರೀನ್ ನಂಬರ್. ಯಾಕಂದ್ರೆ ನಾವು ಹೇಳಿದೆ, ನಾವು ಕಸ್ಟಮರ್ಗೆ ಯಾರಿಗೂ ಕೊಡಲ್ಲ. ಅವ್ರ ಖುಷಿಯಿಂದ ಅವ್ರು ಕೇಳೋಕ್ ಮುಂಚೆ ನಾವೇ ಹೇಳ್ಬಿಡ್ತೀವಿ. ರೀನ್ ನಂಬರ್ ಇದು. ಗಾಡಿ ಮಾತ್ರ ಕ್ಲಾಸ್ ಆಗೈತೆ. ಇಲ್ಲ, ನೀವೆಲ್ಲಾನು ಕೂಡ ಹೇಳ್ತಾ ಇದೀರಾ, ಕೆಲವೊಂದು ಗಾಡಿಗೆ 10,000 ಖರ್ಚಿದ್ರೆ 10,000 ಖರ್ಚಿರುತ್ತೆ ಅಂತ ಹೇಳ್ತಾ ಇದೀರಾ. ರೀ ನಂಬರ್ ಆಗಿರೋ ರೀ ನಂಬರು, ಒಂದಕ್ಕೆ ಹೆಡ್ಗೆ ಕೆಲಸ ಆಗಿದೆ ಅಂದ್ರೆ ಅದನ್ನು ಕೂಡ ಟ್ರಾನ್ಸ್ಪರೆನ್ಸಿ ಹೇಳ್ತಾ ಇದೀರಾ. ಸೊ ಹೇಳಿದಾಗ ಅದು ಒಳ್ಳೇದು, ಕಸ್ಟಮರ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೌದು, ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದನ್ನ ರಿಯಲ್ ಫ್ಯಾಕ್ಟ್ ಹೇಳ್ತಾರಪ್ಪ ನೆಕ್ಸಾ ಕಾರಲ್ಲಿ ಅಂತ ಅವ್ರಿಗೂ ಒಂದು ಮನಸ್ಸಲ್ಲಿ ಖುಷಿ ಆಗುತ್ತೆ. ಹೌದು, ನಾವ್ ಹೇಳ್ದೆ ಕೊಟ್ರೆ ಏನಾಗುತ್ತೆ, ಅವ್ರು ಹೇಳೋಕ್ ಮುಂಚೆ ನಾವ್ ಹೇಳೋಕ್ ಮುಂಚೆ ಅವರೇ ಕೇಳ್ಬಿಟ್ಟಿದ್ಯಾ ಎಲ್ಲ ಇದು ರೀ ನಂಬರ್ ಅಂತ ಹೇಳ್ಬಿಟ್ಟಾಗ ನಮಗೆ ಮುಖ ಫೇಸ್ ಕಟ್ ಚಿಕ್ಕದಾಗುತ್ತೆ. ಅದು ನಾವು ಮಾಡ್ಕೊಳ್ಳೋದು ಬೇಡ. ಓಕೆ, ಅದು ನಾವು ಹೇಳೋದಿಲ್ಲ. ಅದಕ್ಕೆ ರಿಯಲ್ ಫ್ಯಾಕ್ಟ್ ಏನಿದೆ ಓಪನ್ ಆಗಿ ಹೇಳ್ಬಿಡ್ತೀವಿ ಸರ್. ಇದು ರೀ ನಂಬರ್ ಗಾಡಿ 17.5 ಲಕ್ಷ ಇದೆ. ಇದು ಕೋಟಿಂಗು ಒಂದು 17 ಲಕ್ಷಕ್ಕೆ ಮಾಡ್ಬೋದು ಸರ್. 17 ಲಕ್ಷಕ್ಕೆ ಇನೋವಾ ಕ್ರಿಸ್ಟಾ, ಅದು ಕೂಡ ಮಾಡೆಲ್ ವೆಹಿಕಲ್. ನಿಮಗೆ ಲೋನು ಕೂಡ ಇದಕ್ಕೆ ಒಳ್ಳೆ ಲೋನ್ ಅಮೌಂಟ್ ಸಿಗುತ್ತೆ. 80 to 90% ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸರ್ ಮುಡ್ತೇನಾ, ಇನ್ನೊಂದು ಕ್ರಿಸ್ಟಾ ಇದೆಯಲ್ಲ, ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. G ವರ್ಷನ್, Z ವರ್ಷನ್, ಸೇಮ್ ಟಾಪ್ ಎಂಡ್. ಇದು 18 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಓಡಿರೋದು 82,000. ಇದು ಕೂಡ ರೀ ನಂಬರ್ ಆಗಿರುತ್ತೆ. ಇದು ಕೂಡ ರೀ ನಂಬರ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತಿ, ಎಕ್ಸಲೆಂಟ್ ಆಗೈತಿ ಸರ್. ಟಾಪ್ ಅಂಡ್ ಮಾಡಲು ನಾವೇನು ಹೇಳಂಗಿಲ್ಲ ಗಾಡಿ ಬಗ್ಗೆ. ಸ್ಟಾರ್ಟ್ ಮಾಡೋ ಒಂದ್ಸರಿ ನೋಡ್ಬಿಟ್ರೆ ಕಸ್ಟಮರ್ ಖುಷಿ ಆಗ್ಬೇಕು. ಆ ಟೇಸ್ಟ್ ಅಲ್ಲ ಇದೆ ಗಾಡಿ. ಇದು ಬಂದು 20,50,000 ಕೋಟಿಂಗ್ ಇದೆ.
ಒಂದು 20 ಲಕ್ಷಕ್ಕೆ ಆಗುತ್ತೆ ಸರ್. 20 ಲಕ್ಷಕ್ಕೆ 20 ಲಕ್ಷಕ್ಕೆ ಆಗುತ್ತೆ ಸರ್. ಬರಲಿ ಸರ್, ಕಸ್ಟಮರ್ ಬಂದು ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂದ್ರೂ ಕೂಡ ನಾವು ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ನಾವು ಅವ್ರು ಹೇಳಿದ ರೇಟ್ಗೆ ನಾವು ಕೊಡೋಕ್ಕಾಗಲ್ಲ, ನಾವು ಹೇಳಿದ ರೇಟ್ಗೆ ಅವರು ಕೊಡೋಕ್ಕಾಗಲ್ಲ. ಬಂದರೆ ಗಾಡಿ ಓಕೆ ಆಗಿ ಕುಂತ್ಕೊಂಡು ಹೆಚ್ಚು ಕಡಿಮೆ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಡ್ಬೋದು. ಓಕೆ, ಸೊ ನೋಡಿದ್ರಲ್ಲ, 2 ಕ್ರಿಸ್ಟ ಇರುತ್ತೆ. ಇದ್ರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಟ್ಟಿದ್ವಿ. ಈ ಕಲರ್ ಬೇಕಾದ್ರೆ ಇದಕ್ಕೂ ಕೂಡ ಹೋಗ್ಬೋದು. ಜಿ ವೇರಿಯಂಟ್, ಇದೊಂದು ಝೆಡ್ ವೇರಿಯಂಟ್. ಇನೋವಾ ಕ್ರಿಸ್ಟಾ ಅಂತ ನೋಡಿದ್ರಿ. ಇವಾಗ ಮಾರುತಿ ಸುಜುಕಿಲಿ ಹೈ ಡಿಮ್ಯಾಂಡ್ ಮತ್ತೊಂದು ನೀವು ನೋಡ್ತಾ ಹೋಗೋದು ಯಾವ್ದಪ್ಪ ಇದು ಅಂದ್ರೆ ಎರ್ಟಿಗಾ. ಅದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ BDI ಸರ್. ಓಕೆ, ಆಲ್ಫಾ ಪವರ್, ಅದೆಲ್ಲ ಡಿಮ್ಯಾಂಡೆಡ್ ವೆಹಿಕಲ್. ಹೌದು, ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ನಿಮಗೆ ಇದರಲ್ಲಿ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್, ABS ಇರುತ್ತೆ, ರೇರ್ AC ಇರುತ್ತೆ, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ. ಮೈಲೇಜ್ ಅಂದ್ರೆ ನಿಮಗೆ 7 ಸೀಟರ್ ಅಲ್ಲಿ 18+ ಮೈಲೇಜ್ ಬರುವಂತ ಗಾಡಿ ಬೇಕು ಅಂದ್ರೆ ಖಂಡಿತವಾಗಿ ಇದನ್ನ ಪ್ರಿಫರ್ ಮಾಡಬಹುದು. ಮಾಡಲ್ ಇದು ಮೂರ್ತಿಯಣ್ಣ ಸರಿ 17 ಮಾಡಲು ಸಿಂಗಲ್ ಓನರ್ ಗಾಡಿ ಓಡಿರೋದು ಸರ್. ಓಡಿರೋದು ಸ್ವಲ್ಪ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ಪಾರ್ಕಿಂಗ್ ಸೇಲಿಗೆ ಬಂದಿರೋದು. ಇವಾಗ 1 ಲಕ್ಷ ಇದೆ, 99 ಏನೋ ಚೇಂಜ್ ಇದೆ. ಬಟ್ ಒಂದ್ಸರಿ ಚೆಕ್ ಮಾಡಿಸ್ಕೊಬಿಡಿ, ಯಾಕಂದ್ರೆ ನಮಗೂ ಕನ್ಫರ್ಮ್ ಇಲ್ಲ. ಕಸ್ಟಮರ್ ಒಂದ್ಸರಿ ಚೆಕ್ ಮಾಡಿಸ್ಕೊಂಬಿಟ್ರೆ ಕನ್ಫರ್ಮ್. ಗಾಡಿ ಬಗ್ಗೆ ಬೇಕಾದ್ರೆ ಕೇಳಿ, ನಾನು ಹೇಳ್ತೀನಿ. ಗುಡ್ ಕಂಡೀಷನ್ ಗಾಡಿ, ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ 7,50,000. ಓಕೆ, ಆಫರ್ ಅಲ್ಲಿ 7,30,000 ರೂಪಾಯಿ ಕೊಡೋಣ. ಇನ್ನೂ ಸ್ವಲ್ಪ ಕಡಿಮೆ ಮಾಡಿ. ಬನ್ನಿ ಸರ್, ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಏನ್ ಹೇಳಿದೆ ಹೇಳಿ ಅವಾಗಲೇ. ಗಾಡಿ ಬಂದು ಓಕೆ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂದ್ರೆ ಖಂಡಿತ ಆಗಲ್ಲ ಅಂತ ಹೇಳಲ್ಲ. ಕಸ್ಟಮರ್ನ ನಾವು ವಾಪಸ್ ಕಳ್ಸಕ್ ನಮಗೂ ಇಷ್ಟ ಇಲ್ಲ. ಏನೋ ಆ ಕಡೆ ಈ ಕಡೆ ಒಂಚೂರು ಮಾಡಿ, ಏನೋ ಅವ್ರಿಗೂ ಗಾಡಿ ಚೆನ್ನಾಗಿರ್ತಾವಲ್ವಾ, ಏನೋ ಮಾಡಿಕೊಡೋಣ ಸರ್. ಓಕೆ, ಲೋನ್ ಎಲ್ಲ ಇದಕ್ಕೂ ಕೂಡ 80 to 90% ಖಂಡಿತ ಮಾಡಿಸ್ಕೊಡೋಣ. ಇವಾಗ ಇರೋವೆಲ್ಲ ಪ್ರೆಸೆಂಟ್ ಎಲ್ಲ ಗುಡ್ ಕಂಡೀಷನ್ ಗಾಡಿನೇ, ಲೋನ್ ಆಗಂತ ಗಾಡಿಗಳು ಇರೋದು. ಯಾವ ಸಣ್ಣ ಪುಟ್ಟ ಕೆಲವೊಂದು ಇರ್ತವೆ, ಅವಾಗ ಲೋನ್ ಆಗಲ್ಲ. ಮಿಕ್ಕಿದವಕ್ಕೆಲ್ಲ ಲೋನ್ ಆಗ್ತವೆ. ಗಾಡಿನೂ ಗುಡ್ ಕಂಡೀಷನ್ ಆಗಿರ್ತಾವೆ ಗಾಡಿಗಳು. ಓಕೆ, ಮೂರ್ತಿನ ಇದೆಲ್ಲ ನೋಡ್ಬೇಕಾದ್ರೆ ಎಲ್ಲಿ ಬರಬೇಕು ಸ್ಟಾಕ್ಸ್? ಸರ್ ಏನಿಲ್ಲ ಸರ್, ನಾಗರಬಾವಿ ನಮ್ಮೂರ ತಿಂಡಿ ಹೋಟ್ಲ್ ಆಪೋಸಿಟ್. ಓಕೆ, ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೆಕ್ಸಾ ಕಾರ್ ಬೋರ್ಡೆ ಕಾಣಿಸುತ್ತೆ. ಅಲ್ಲಿ ಟರ್ನ್ ಆಗ್ತಿದ್ದಂಗೆ ನೋಡಿ ಸರ್, ಲೈನ್ ಗಾಡಿಗಳು ಕಾಣಿಸ್ತಾವ ನಮ್ಮ. ಓಕೆ, ನಿಮ್ಮ ಹತ್ರ ಲೋ ಬಜೆಟ್ ತೋರಿಸ್ದೋ, ಮಿಡ್ ಬಜೆಟ್ ತೋರಿಸ್ದೋ, ಹೈ ಡಿಮ್ಯಾಂಡ್ ಗಾಡಿಗಳು ತೋರಿಸ್ದೋ, ಮಾಡೆಲ್ ಗಾಡಿಗಳು ತೋರಿಸ್ದೋ, ಕ್ರಿಸ್ಟಾನು ತೋರಿಸ್ಬಿಟ್ಟಿದ್ದೀವಿ. ಇವಾಗ ಕಂಡೀಷನ್ ಬಗ್ಗೆ ನೀವು ಆಲ್ರೆಡಿ ಹೇಳಿದಿರಲ್ವಾ, ಯಾವ ಮಾಡೆಲಿಂದ ಲೋನ್ ಆಗುತ್ತೆ ಸರ್? ಅಬೌಟ್ 12 ಲೋನ್ ಆಗುತ್ತೆ ಸರ್. 2012 ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಓಕೆ, 2012 2012 ಮಾಡಲು ಮತ್ತೆ ಇಲ್ಲಾಂದ್ರೆ ಅದಕ್ಕಿಂತ ಮೇಲ್ಪಟ್ಟ ಒಂದು ಮಾಡೆಲ್ ಗಾಡಿಗಳಿಗೆ ನಿಮಗೆ ಕರ್ನಾಟಕದಲ್ಲಿ ನೀವು ಎಲ್ಲಿದ್ರು ಕೂಡ ನಿಮಗೆ ಲೋನ್ ಆಗುತ್ತೆ. ಅಡ್ರೆಸ್ ಆಲ್ರೆಡಿ ತಿಳಿಸಿದ್ದಾರೆ. ಇದ್ರೂ ಕೂಡ ನಮ್ಮ ಒಂದು ವಿಡಿಯೋ ಏನು ಹಾಕಿರ್ತೀವಿ ಅದ್ರ ಡಿಸ್ಕ್ರಿಪ್ಷನಲ್ಲಿ ಇವರ ಒಂದು ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸು ಆಗಿರ್ಬೋದು, ಮತ್ತು ಅಡ್ರೆಸ್ ಆಗಿರ್ಬೋದು, ಗೂಗಲ್ ಮ್ಯಾಪ್ ಲೊಕೇಶನ್ ಪ್ರತಿಯೊಂದು ಕೂಡ ನಾವು ಅಪ್ಡೇಟ್ ಮಾಡಿರ್ತೀವಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಒಂದ್ಸಲ ನೀವು ವಿಸಿಟ್ ಮಾಡ್ಬೋದು. ಇಲ್ಲಿರುವಂಥ ಪ್ರೈಸ್ ನಿಮಗೆ ಬೆಸ್ಟ್ ಅಂತ ಅನ್ಸಿದ್ರೆ ಖಂಡಿತ ಬಂದು ಕಾರು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಬಂದು ಯಾರು ಕಾರ್ ಪರ್ಚೇಸ್ ಮಾಡ್ತೀರಾ, ಸೊ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ದಯವಿಟ್ಟು ಹಾಕಿರಿ, ಯಾಕಂದ್ರೆ ಅದು ಬೇರೆಗೂ ಕೂಡ ಯೂಸ್ ಆಗುತ್ತೆ. ಮೂರ್ದಿನ ಇವತ್ತು ಹೊಸ ವರ್ಷ ಸ್ಪೆಷಲ್ ಒಂದು ವಿಡಿಯೋ ಮಾಡಿದ್ದೀರಾ. ಖಂಡಿತ ಒಳ್ಳೊಳ್ಳೆ ಆಫರ್ ಎಲ್ಲ ಕಾರ್ ಕೊಡ್ತಾ ಇದೀನಿ ಅಂತ. ಒಳ್ಳೊಳ್ಳೆ ಆಫರ್ ಎಲ್ಲ ಕೊಡ್ತೀವಿ. ಅದರಲ್ಲಿ ಒಂದು ಗಿಫ್ಟ್ ಕೂಡ ಇರುತ್ತೆ. ಗಾಡಿಗಳು ಕೂಡ ನೆಕ್ಸಾ ಕಾರ್ ನಾಗರಬಾವಿ ಹತ್ರ ಎಲ್ಲ ನಮ್ಮೂರ ತಿಂಡಿ ಹೋಟ್ಲ್ ಹತ್ರ ಇದೆಯಂತಲ್ಲಪ್ಪ, ಆ ನೆಕ್ಸಾ ಕಾರ್ಗೆ ಹೋಗೋಣ. ಗಾಡಿಗಳೆಲ್ಲ ಗುಡ್ ಕಂಡೀಷನ್ ಆಗಿದಾವೆ ಅನ್ಬಿಟ್ಟು ಖಂಡಿತ ಇಲ್ಲಿ ಬರ್ಬೇಕು ಸರ್ ಕಸ್ಟಮರ್ಗಳು. ಸರ್ ಗಾಡಿಗಳು ಪ್ರತಿಯೊಂದಷ್ಟು ಎಲ್ಲ ಆ ಟೇಸ್ಟ್ ಗಾಡಿಗಳು ಇದಾವೆ. ಎಲ್ಲರಿಗೂ ನಿಮ್ ಕಾರ್ ಶೋರೂಮ್ ನೆನಪಾಗಬೇಕು ಆ ತರ ಪ್ರೈಸ್. ಹೌದು ಸರ್, ಖಂಡಿತ ಕೊಡೋಣ. ಓಕೆ, ಸರಿ ಮೂರ್ತೇಣ. ಸೊ ನೋಡೋಣ, ಈ ವಿಡಿಯೋ ಹಾಕ್ತೀನಿ. ನನ್ನ ಸಬ್ಸ್ಕ್ರೈಬರ್ ಯಾರಿಗೆ ಇಷ್ಟ ಇರುತ್ತೆ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಪರ್ಚೇಸ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಹೊಸ ಸ್ಟಾಕ್ಸ್ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ ಸರ್. ನಮ್ಮಲ್ಲಿ ಬರ್ತಾ ಇರ್ತವೆ. ಸರಿ ಮೂರ್ತೇಣ, ನೆಕ್ಸ್ಟ್ ವಿಡಿಯೋ ಮತ್ತೆ ಮಾಡೋಣ. ನೋಡೋಣ, ನನ್ನ ಸಬ್ಸ್ಕ್ರೈಬರ್ ಯಾರು ಇಂಟ್ರೆಸ್ಟ್ ಇರ್ತಾರೆ ವಿಸಿಟ್ ಮಾಡ್ತಾರೆ. ಥ್ಯಾಂಕ್ ಯು ಮೂರ್ತೇಣ. ಓಕೆ ಸರ್.